ನುಡಿಗಳನ್ನ ತಡದ ನೋಡು ಕರ್ಣಾಮೃತ ಕುಡದ ನೋಡು ತಿಳಿದಿದ್ದಲೇ ಹುಡುಗ ತಿಳಿದಿದ್ದಲೇ ಸಣ್ಣವಳಾಗಿ ನಡೆದ ನೋಡು ಶಿವನಾಮ ಸದಾ ನುಡದ ನೋಡು ಸಣ್ಣವಳಾಗಿ ನಡೆದ ನೋಡು ಶಿವನಾಮ ಸದಾ ನುಡದ ನೋಡು ಸಖಾಮನಿಗೆ ದುಡದ ನೋಡು ಆದಿತ್ತ ನಿನಗ ಬೇರೆ ಹೌದು ತಂಗಿ ಆದಿತ್ತ ನಿನಗ ಬೇರೆ ಮನಸ್ಸಿಗೆ ಒತ್ತಿ ಹಿಡದ ನೋಡು ಇಂದ್ರಿಯಗಳನ್ನ ತಡದ ನೋಡು ಕರ್ಣಾಮೃತ ಕುಡದ ನೋಡು ತಿಳಿದಿತ್ತಲೇ ಹುಡುಗಿ ತಿಳಿದಿತ್ತಲೇ ಅಲ್ಲದವ್ರನ್ನ ತೆಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಅಲ್ಲದವ್ರನ್ನ ಅಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಮಲಿನವಾಡಿ ಒಗೆದ ನೋಡು ನಿರಭಾರಿ ಆಗಿ ಭಕ್ತರೇ ಹೌದಾ ತಂಗಿ ನಿರಭಾರಿ ಆಗಿ ಭಕ್ತರೇ ದೈವದ ದ್ರವ್ಯ ಅಗೆದ ನೋಡು ಶಿವಜಿ ವೈಕ್ಯ ಮುಗಿದ ನೋಡು ಭೌದಿಂದಾಚ ಜಗದ ನೋಡು ತಿಳಿದಿದ್ದಲೇ ಹುಡುಗಿ ತಿಳಿದಿದ್ದಲೇ ದ್ರವ್ಯದ ದ್ರವ್ಯ ಅಗೆದ ನೋಡು ಶಿವಜಿ ವೈಕ್ಯ ಮುಗಿದ ನೋಡು ಭೌದಿಂದಾಚ ಜಗದ ನೋಡು ತಿಳಿದಿದ್ದಲೇ ಹುಡುಗಿ ತಿಳಿದಿದ್ದಲೇ ಅಲ್ಲದವ್ರನ್ನ ಅಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಅಲ್ಲದವ್ರನ್ನ ಅಗೆದ ನೋಡು ಬಲ್ಲಿದವ್ರನ್ನ ಬಗೆದ ನೋಡು ಮಲಿನವಾಡಿ ಒಗೆದ ನೋಡು ನಿರಭಾರಿ ಆಗಿ ಭಕ್ತರೇ ಹೌದಾ ಹುಡುಗಿ ನಿರಭಾರಿ ಆಗಿ ಭಕ್ತರೇ ತನು ಗಡಿಗೆ ಸುಟ್ಟ ನೋಡು ಅನವ ಒಡಿಗೆ ಅಟ್ಟ ನೋಡು ಮನೆಗೆ ಹೋಗಿ ಮುಟ್ಟಿ ನೋಡು ತಿಳಿದಿದ್ದಾರೆ ಹುಡುಗಿ ತಿಳಿದಿದ್ದಾರೆ ಯೋಗಿಗಳನ್ನ ಕೂಡಿ ನೋಡು ಯೋಗ ಅಭ್ಯಾಸ ಮಾಡಿ ನೋಡು ಯೋಗಿಗಳನ್ನ ಕೂಡಿ ನೋಡು ಯೋಗ ಅಭ್ಯಾಸ ಮಾಡಿ ನೋಡು ಉಗಮದತ್ತ ಓಡಿ ನೋಡು ಬೌದ್ಧಿತ ಬೌದ ಭಾರಿ ಹೌದು ತಂಗಿ ಬಿಟ್ಟಿತ ಬೌದ ಭಾರಿ ಅಂದೇವಾಡಿ ಕೊಂಡಾಡಿ ನೋಡು ಅನುಭವಕ್ರಲ್ಲಿ ಆಡಿ ನೋಡು ಗೈಬಿಷನ್ ಕೂಡ ಹಾಡಿ ನೋಡು ತಿಳಿದಿದ್ದಲೇ ಹುಡುಗಿ ತಿಳಿದಿದ್ದಲೇ ನೋಡು ಅನುಭವಕ್ರಲ್ಲಿ ಆಡಿ ನೋಡು ಗೈಬಿಷನ್ ಕೂಡ ಹಾಡಿ ನೋಡು ತಿಳಿದಿದ್ದಲೇ ತಿಳಿದಿದ್ದಲೇ ಏನು ಹೇಳ್ತಾ ಎಲ್ಲಿಗೆ ಬಂದಿದ್ರಿ ಹೆಣ್ಮಗಳ ಗಾಡಿ ಹೌದು ಹೌದ್ರಿಪ್ಪ ಹೆಂಗ ಆ ಶಕ್ತಿಗೆ ಅಡ್ಡ ಮಂದಿ ಇದೆಲ್ಲ ಮರ್ದನ ಮಾಡುದು ಹೌದು ಹೌದಲ್ರಿ ಇದು ಶಕ್ತಿ ಕೊಟ್ಟವ್ರು ಯಾರು ಪರಮಾತ್ಮ ಕೊಟ್ಟಿಲ್ಲ ನಾ ಮೊದಲೇ ಹೇಳಿನ ಕರೆ ಆಕಿ ಕಿವಿ ತೂತಿ ಹತ್ತಿದವ್ರಿ ನೀ ಹೆಣ್ಣು ಬೆಳಿಬೇಕಾದ್ರೆ ಹಿಂದೆ ಗಂಡಿನ ಆಶ್ರಯ ಐತಿ ನಿನಗೆ ಗೊತ್ತಿಲ್ಲ ಅಂತ ಹೇಳಿನ ಆಕಿಗೆ ಯಾವುದು ಹಾಗೇ ಇಲ್ಲ ಹಾಗೇ ಇಲ್ಲ ಅಂತ ಹೇಳಿದೀವು ಸರ್ವ ಗ್ರಂಥಗಳ ಸಾಕ್ಷಿ ಹೌದು ಹೌದಲ್ಲ ಮತ್ತೇನು ಏನು ಹೇಳ್ತಾ ಇದ್ದಾರ ನೀ ಗಂಡಿಗೆ ಸಮಾನ ಹೆಣ್ಣಿಗೆ ಹಾ ಹಾ ಇದು ನಿನ್ನೂ ಬೇಕು ಮತ್ತು ನಾನು ಬೇಕು ಇಬ್ರು ಬೇಕ ಗಂಡನು ಬೇಕು ಹೆಣ್ಣು ಬೇಕು ಬೇಕು ಈಗ ರೊಟ್ಟಿ ಬೇಕು ಚಪಾತಿನೂ ಬೇಕು ಹಾ ಹಾ ಈಗೆಲ್ಲ ಪದಗಳಾಗುತ್ತೆ ನೀ ಅದಕ್ಕೆ ಬಂದ್ರಿ ಹೆಚ್ಚಕಮ್ಮನ ಬಂದಿದ್ದೀರ ಬಂದಾರ ಖರೆ ನಮ್ಮ ಪರಮಾತ್ಮನ ವ್ಯತಿರಿಕ್ತವಾಗಿ ನಿಮ್ಮ ಹೆಣ್ಣು ದೇವ್ರು ಯಾವ್ದು ಏನು ಮಾಡ್ಯಾಳೇನು ಯಾವ ಗ್ರಂಥ ತೋರಿಸ್ತಿ ಅದಕ್ಕೆ ಎಲ್ಲಿ ಸುದ್ದ ಆಗಿಲ್ರಿ ಆಗಿಲ್ಲ ಆಗಲ್ಲ ಹಾ ಹಾ ಈಗ
ಅದಕ್ಕೆ ಹೇಳ್ತಾಳ ಅನ್ನ ನೀಡಿ ಅನ್ನಪೂರ್ಣೇಶ್ವರಿ ಆಗಿ ಹೇಳತ್ತಿಕ್ಕಿ. ಹಾ. ಹೌದು. ನಿಮ್ಮ ಪರಮಾತ್ಮ ಎಲ್ಲಿ ನೀಡ್ಯಾನ ಎಲ್ಲ ಮಾಡ್ಯಾನ ಹುಲ್ಲು ಕಡ್ಡಿ ಎಲ್ಲಾಕ ಅನ್ನ ನೀರ ಕೊಟ್ಟ ಸಲ್ವ್ಯಾನ ಅಂತ ಹೇಳಿದಿ. ಈಗ ವಿದ್ಯಾರ್ಥಿಗಳಿಗೆ ಹಾ. ದೊಡ್ಡ ಮಾತು ಶಬ್ದ ಐತಿ. ಹೌದಲ್ರಿ. ಸರ್ವರೋಳು ವಿದ್ಯಾ ಶ್ರೇಷ್ಠ. ಸರ್ವರೋಳು ವಿದ್ಯಾಶ್ರೇಷ್ಠ. ಈ ವಿದ್ಯೆ ಅಂದ್ರೆ ಈ ವಿದ್ಯೆ ಆಗ್ತಾಳ ಆಕಿ. ಅದಂಗ ಆಗ್ತದ್ರಿ. ಆ ವಿದ್ಯೆ ಈಕೆ ಆಗಲ್ಲ. ಅದಾಗಲ್ರಿ. ಮತ್ತೆ ಅವ್ಯಾಗ ಅವ್ ಖರೆ ಆಕಿಗೆ ಬೇಕಾಗ್ಯಾವ್ರಿ ಅವು. ಇದು ಎಲ್ಲ ಆ ದೇವರ ಕೃಪೆ ಇಲ್ಲ ಯಾವಾಗೇನು ಆಗಿಲ್ಲ. ಹೌದಲ್ರಿ. ಅದಕ್ಕೆ ನೀ ಎಲ್ಲಿ ಏನೇನು ಮಾಡಿದೆ ಅದನ್ನ ತೋರಿಸ್ಬೇಕಾಗಿತ್ತು. ಹೌದು. ಈಗ ದಶಾವತಾರಗಳು ಹೇಳಿದ್ರು ಅಕ್ಕಿನೇ ಹೇಳಿದ್ರು. ಹಾ ನೀವು ಮತ್ಸ್ಯ ಕೂರ್ಮ ವರ ನರಸಿಂಹ ವಾಮನ ಪರಶುರಾಮ ಮತ್ತು ರಾಮ ಬುದ್ಧ ಕಲಂಕಿ ಇವು ಎಲ್ಲ 10 ಅವತಾರ ಹೇಳಿದ್ರು. 10 ಅವತಾರ ಅದು ನಮ್ಮ ತಾಯಿ ಹಂಗ ಏನು ಗೆರಿ ಅದು ಅಂತ ಹೇಳ್ತಾರ ಮ್ಯಾಗ. ಈ 10 ಅವತಾರದಾಗ ಮೊದಲ ವಿಷ್ಣು ಹೌದಲ್ರಿ. ವಿಷ್ಣುನ ಅವತಾರದಾಗ ಲಕ್ಷ್ಮಿ ಇದ್ಲು. ಹೌದು. ಹೌದಿಲ್ಲ? ರಾಮ ಅವತಾರದಾಗ ಸೀತಾ ಇದ್ಲು. ಸೀತಾ ಇದ್ದಳು. ಹಿಂಗೆ ಎಲ್ಲಾರು ಒಂದೊಂದು ಪದ್ಧತಿಗೆ ಬಂದಾರ. ಉಳಿದು ಇನ್ನೂ 7 ಅವತಾರಗಳು. 7 ಅವತಾರ ಅದಾವ. ಆ 7 ಅವತಾರದ ನಿಮ್ಮ ಶಕ್ತಿ ಎಲ್ಲಿದ್ದು? ತವ್ರ ಮನೆ ಹೋಗಿಳ ಯಾವ ಕಡೆಯಲ್ಲಿ ತೆಗಿಸ್ತಾ ಹೋಗಳು ಎದಕ್ ಹೋಗಿಳು ಎಲ್ಲಿ ಇದ್ದಳು ಅವಾಗ? ಎಲ್ಲ ಅಕ್ಕಿ ಅವತಾರಗಳು ಬೇಕು. ಹೆಂಗ ನಮ್ಮ ಪರಮಾತ್ಮನ 10 ಅವತಾರ ಯಾವ ಪ್ರಕಾರ ನಾಮಗಳವ ಅದಾವಲ್ರಿ. ಆ ಪ್ರಕಾರ ಶಕ್ತಿ ಅವತಾರಗಳು ಬೇಕಲ್ಲ. ಹೆಸರು ಬೇಕಲ್ಲ. ಏನು ಪುಣ್ಯನು ಅದ್ರ ಪುಣ್ಯನು ಹಂಗಲ್ಲ. ಹಾ ಓದು ಅಭ್ಯಾಸ ಮಾಡು. ಮುಂದೆ ಏನು ಹೇಳ್ತಾರ ಪದ್ಯದೊಳಗ? ಏನಂತ ಪದ್ಯದೊಳಗೆ ಏನಂತ ಹಾಡ್ರು? ನಿರಾಕಾರ ನಿರ್ಗುಣದ ಆಚೆ ಕಡೆ ಇದ್ರು ಆದಿಶಕ್ತಿ. ಹೌದ್ರಿ. ನೋಡ್ರಿ ಆ ಕಡೆ ಮೊದಲು ಇದ್ದಂಥದ್ದು ಯಾವುದು? ಓಂಕಾರ ಬಂದು. ಏನು ಓಂಕಾರ ಒಂದು. ಓಂಕಾರ ಮುಗಿದಿಂದೆ ಪಂಚಮಭೂತಗಳು ಹುಟ್ಟಿದ್ವು. ಏನು ಪಂಚಮಭೂತಗಳು ಹುಟ್ಟಿ ಬಂದಾವ. ಈ ಪೃಥ್ವಿ ತಯಾರು ಮಾಡಿದ ಬಳಿಕ ಇವೆಲ್ಲ ಹೆಣ್ಣು ಗಂಡು ಇವೆಲ್ಲ ಹುಟ್ಟಿರ್ಬೇಕಾಗ್ತದೆ. ಹೌದು. ಇದಕ್ಕೆಲ್ಲ ಆ ಪರಮಾತ್ಮನಿಂದ ಅಯ್ಯವ ಅನ್ಬೇಕಂತ ಇಲ್ಲ ಅನ್ಬೇಕು. ಅದಕ್ಕೆ ಈಗ ನಾವೇನು ಹೇಳ್ಬೇಕಾಗೈತಿ? ಏನು ಕೆದಿರಿ ಜಗಳ ತೆಗಿಯ ಬೇಡ ಬೆದಿರಿ ಹೋಗೋ ಮನುಷ್ಯನಲ್ಲ. ಹುಡುಗಿ ಬಲ್ಲವ್ರಿಗೆ ಭಾವರತೈತಿ ಒಳೆ ಗುಂಬ. ಹೌದು ಬಲ್ಲವ್ರಿಗೆ ಭಾವರತೈತಿ ಒಳೆ ಗುಂಬ. ಸೃಷ್ಟಿ ನಿರ್ಮಾಣ ಮಾಡಿ ಪುಣ್ಯ ಅಷ್ಟ್ರಿಗೆಲ್ಲ ಅನ್ನ ಹಾಕಿ ಅವಿಷ್ಯ ಪರಮನ ಕರ್ಕೊಂಡು ಯಾವ ಶಿವ ಸಾಂಬ ನಮ್ಮ ಸಾಂಬನ ಬುಡಕ ಬಂದ ಡೊಯ್ಗಳ ಇವರ ಜಗದಂಬ. ನಮ್ಮ ಸಾಂಬನ ಬುಡಕ ಬಂದ ಡೊಯ್ಗಳ ನಿಮ್ಮ ಜಗದಂಬ. ಅದಕ್ಕೆ ನನಗೇನು ಸಂಶಯ ಬರ್ಲಾಕತ್ತದ? ಏನು ಸಂಶಯ ಬರ್ಲತ್ತೆ ಮಾಸ್ತರ? ಆದಿ ನೀರಾಕರ ಅಚ್ಚಿ ಕಡೆ ಇದ್ದಕ್ಕಿ ನಮ್ಮ ಶಕ್ತಿ ಅಂತ ಇವ್ರು ಹಾಡ್ಲತ್ಯಾರ ಹೇಳಕತ್ತಾರಪ್ಪ. ಅಟ್ಟು ದೊಡ್ಡ ಹಾಕಿದ್ರೆ ನಮ್ಮ ಸಾಂಬನ ಬುಡಕ್ಕೆ ಯಾಕೆ ಬಂದ ಡೊಗ್ಗ್ಯಾಳ ನಿಮ್ಮ ಜಗದಂಬ? ಹೌದಲ್ರಿ. ನಾವೊಂದು ಸ್ವತದಿಂದ ಅಂದದಲ್ಲಿದ ಇವ್ರು ಹುಟ್ಟಿದ್ದು ಬೇರೆ ವ್ಯವಹಾರ ಐತಿ ಅಂತ ನಾವೇನು ಹೇಳಿದ್ರಿ ಮಾಸ್ತರ? ಏನ್ ಹೇಳಿದ್ರಿ? ಒಬ್ಬ ಪರಮಾತ್ಮ ಹೌದಲ್ರಿ. ಅವ ಇಚ್ಛಾ ಮಾಡಿದಾಗ ಇಚ್ಛಾ ಶಕ್ತಿ ಹುಟ್ಟ್ಯಾಳ. ಹೌದು. ಕ್ರಿಯಾ ಮಾಡಿದಾಗ ಕ್ರಿಯಾ ಶಕ್ತಿ ಹುಟ್ಟ್ಯಾಳ. ಕ್ರಿಯಾ ಮಾಡಿದಾಗ ಕ್ರಿಯಾಸಕ್ತಿ ಹುಟ್ಟ್ಯಾಳ. ಜ್ಞಾನ ಮಾಡಿದಾಗ ಜ್ಞಾನ ಶಕ್ತಿ ಹುಟ್ಟ್ಯಾಳ. ಹೌದ್ರಿ. ಇವೆಲ್ಲ ಪರಮಾತ್ಮ ಮಾಡಿದಾಗ ಇವೆಲ್ಲ ತಯಾರಾಗಿವೆ. ಹಾ ಅದಕ್ಕೆ ಅಜ್ಜಿಗಳಿಂದ ನಿರಾಕಾರ ನಿರ್ಗುಣ ಅಜ್ಜಿಗಳು ಯಾವ ಬರೋದು? ನನಗಿದು ಭೂಮಿ ಬೇಕಾಗಿತ್ತೇಳಿ ಆಸೆ ಆಗೈತಿ. ನಾ ಅದನ್ನ ಭೂಮಿ ತೊಗೊಂಡು ಹಂಗೆ ನನಗೆ ಪರಮಾತ್ಮ ಇಚ್ಛೆ ಆದಾಗ ಶಕ್ತಿ ತಯಾರು ಮಾಡೋ ಸಲುವಾಗ ಅದನ್ನೆಲ್ಲ ಹಾಳು ಮಾಡ್ಯಾರ. ಹೌದೌದು. ನೀ ಬಂದಿದಿ ಏನು ಜಿಗಿದಾಡ್ಕೋತ? ನಿನ್ನ ಕೈಲಿ ಏನೂ ಆಗಿಲ್ಲ, ಎಲ್ಲ ಆಯ್ತು. ನನಗೆ ಹೇಳ್ತಾಳೆ ಚೇಷ್ಟ ಮಾಡ್ಲತ್ತಾಳ್ರಿ ಹೆಣ್ಮಗಳು ಹೆಂಗೆ ಕೂತ ನೋಡಿ ಟಿಟಾಂಗೆತ್ತ ಹೋಗ್ಯಾಳ. ಈಗ ಹೇಳ್ತೀನಿ ಕರೆ ತಲೆಯಾಗ ಕೊಟ್ಟು. ಒಂದು ದೇವಿ ಪುರಾಣ ಅಂತ ಹೇಳಿ ಪುರಾಣ ಐತಿ. ಅದೊಂದು ಓದ್ಯಾಳ, ಅದೊಂದು ಪಾಠ ಮಾಡ್ಕೊಂಡು ಅಟ್ಟ ಹೇಳತ್ತಾರ. ಅದಕ್ಕೆ ಮತ್ತೆ ಮತ್ತೇನು ಹೇಳತ್ತಾರು? ಏನ್ ಹೇಳಕತ್ತಾರಪ್ಪ? ರವಿ ಕಾಣ್ಲಾರ್ದ ವಸ್ತು ಏನು ಕವಿ ಕಂಡಾನತ್ ನಾವು ಹೇಳೋಣ. ಏನು ಹೇಳತ್ತೇಳಿ ಹೆಣ್ಮಗಳ ನೋಡು, ಸೂರ್ಯ ಚಂದ್ರ ಕುಡಿಯ ಇದ್ರತ್ತೊಮ್ಮೆ ರಾತ್ರಿ, ಹಗಲದು ಚಂದ್ರ ಮಿರತ್ತಲ್ಲ. ಯಾವ ಶಟಿವಿ ದೇವಿ ಭವಿಷ್ಯ ಬರೆದಿದ್ರು? ಹೌದ್ರಲ್ಲ. ಚಂದ್ರ ಮತ್ತು ಸೂರ್ಯ ಕೂಡಿದ್ರು. ಹಾ ಆ ಶಟಿವಿ ಹಿಂಗ ಭವಿಷ್ಯ ಬರೆದಳು ಅಂತ ಹೇಳಿದ್ರು. ಹೇಳ್ಯಾರಿಪ್ಪ.
ಅಲ್ಲಿ ಹೋಗಿಲ್ಲ ನಾವು ಹೌದಲ್ಲ ಇಲ್ಲಿ ಹೇಳತ್ತಿದೀವು. ಅವರು ಚಂದ್ರಗ ಮತ್ತು ಸೂರ್ಯಗ ಭೇಟಿಯಾಗ್ಯದ ಅಂತೇಳಿ ಯಾವ ವಿದ್ಯಾಶ್ರೀ ಅವರು ಹೇಳಿದ್ರು. ಹೇಳತ್ತಾರಿಪ್ಪ. ಹೇಳಕತ್ತಾರಿಲ್ಲ. ಹಾ ಹಾ ಅದಕ್ಕೆ ಚಂದ್ರಗೂ ಮತ್ತು ಸೂರ್ಯಗ ಭೇಟಿ ಆಗ್ಲಿ ಅಂತೇಳಿ ಶಟಿವಿ ಬರೆದಳು. ಬರದಾಳು. ಈಗ ಹನುಮಂತನ ವಿಷಯ ತಕೊಂಡು ಬಂದಾರ್ರಿ. ಮತ್ತೆ ಬಂದಾರ. ಯಾಕೆ ಎದ್ದ ನಿತ್ತನವ? ಎದ್ದು ಯಾಕ ನಿತ್ತು ಪೂಜೆ ಆಗ್ಲಿ ಅಂತೇಳಿ ಯಾರು ಶಾಪ ಕೊಟ್ರು? ಬರೋಬರಿ ಅದ. ಯಾವ ಹನುಮಂತನಿ. ಹಾ ಹಾ ಮತ್ತೆ ನಿನ್ನ ಶಟಿವಿ ದೇವಿಗೆ ಹಾ 3 ಲೋಕದ ಭವಿಷ್ಯ ಬರದಾಳಂತೇಳಿ ಹೇಳಿದಿ ಶಟಿವಿ ದೇವಿ. ಹೇಳ್ರಿ. ಶಟಿವಿ ದೇವಿಗೆ ಬಚ್ಚಲ ಪೂಜೆ ಆಗಲಿ ಎಂದು ಪ್ರಥಮದಲ್ಲಿ ಯಾರು ಶಾಪ ಇಟ್ರು? ಬಚ್ಚಲ ಪೂಜೆ ಆಗ್ಲಾಕ ಶಟಿವಿ ದೇವಿಗೆ ಪ್ರಥಮದಲ್ಲಿ ಬಚ್ಚಲ ಪೂಜೆನೇ ಆತ. ಹೌದಲ್ರಿ. ಅದಕ್ಕೆ ಯಾರ ಶಾಪದಿಂದ ಬಚ್ಚಲ ಪೂಜೆ ಆಯ್ತು? ಹಾ ಹನುಮಂತ ಯಾಕೆ ಎದ್ದು ನಿಂತಾರ ನೀವು ಹೇಳಿ. ಯಾಕೆ ಎದ್ದು ನಿತ್ತಾನ? ಹಾ ಹಾ ಯಾವ ಅಂಜುನಾ ದೇವಿಯ ಉದರದಿಂದ ಜನಿಸಿದಲ್ಲ, ಹೌದಲ್ರಿ. ಅವಾಗ ಶಾಪವಾಗಿ ಹೌದು. ಅವ ಹನುಮಂತ ಒಂದು ಜಾಗಿಗೆ ಕುತ್ತಾನ. ಒಂದು ಜಾಗನ್ಯಾಗ ಕೂತಾನ. ಒಂದು ಜಾಗಿನೊಳಗೆ ಕುತ್ತಾನಂದ್ರ ಹಾ. ಯಾವ ಇರಾವಣ ಮೈರಾವಣರು ಹಾ ರಾಮ ಮತ್ತು ಲಕ್ಷ್ಮಣಗೆ ಒಯ್ದಿರಲ್ಲ, ಓದಿದ್ರಲ್ರಿ. ಅವಾಗ ಬಂದು ಒಂದು ದೇವಿ ಗುಡಿ ಒಳಗೆ ಬಂದು ಕುಳ್ತಾನ. ಆ ದೇವಿ ಗುಡಿ ಮರ್ಗವ ದುರ್ಗವ ಆಡ್ಸೋತ್ ಬಂದ್ರಿ ನೀವು. ಹಾ ಬಂದಾರ್ರಿ. ಬಂದಾರಿಲ್ರಿ? ಹೌದು ಹೌದ್ರಲ್ಲ. ವಿದ್ಯಾಶ್ರೀ ಅವ್ರ ಹೆಸರು ಬಹಳ ದೊಡ್ಡದ. ಹಾ ಯಾಕಂದ್ರೆ ಪಂಚ ಪಾಂಡವರು ಯಾವ ದ್ರೋಣಾಚಾರ್ಯರ ಧ್ಯೇಯ ಕಡಿದು ಚಿತ್ರ ಮಾಡಿ ಒಗದ್ರ ಜೀವಾತ್ಮ ಹಾದ ಬಳಕತ್ತೆ ಹೇಳತ್ತೆ ಯಾರ? ಕಡಿದು ಒಗದವ ಬ್ಯಾರೆ ಅದನ್ನ ಅಕ್ಕ. ಹಾ ಹಾ ನೀ ಎಲ್ಲೇರಿ ಹೇಳು. ಕಡಿದು ಒಗದವ ದೃಷ್ಟ ತುಮ್ಮ ಅಂತಾನ. ದುಷ್ಟ ದುನ್ನದಾನ. ದೃಷ್ಟ ತುಮ್ನ ಹೆಂಗ್ರಿ? ಯಾವ ಕೃಷ್ಣನ ಮಾತು ಕೇಳಿ ಕ್ಷರಾಚ್ಛೇದನ ಮಾಡ್ದ. ಹಾ ಆ ಕಾಡಿ ಒಗದು ಬಿಟ್ಟ. ಒಗದ ಬಿಟ್ಟಾನ. ಮತ್ತ ಪಾಂಡವರು ಕಡ್ದಾರ ಅಂತ ಹೇಳಿದೆ ತಿಳ್ಕೊ. ಹಾ ಏನ? ಪಾಂಡವರು ಕಡ್ದಿಲ್ಲ. ಹಂಗ ರಾಟಿ ಬಿದ್ದೈತ್ರಿ ಮಗ. ಹಂಗಲ್ಲ, ನೀ ದೊಡ್ಡ ಕಲಾವಿದಿದ್ದಿ. ಹೌದು ಹೌದು. ಒಂದು ವಿಷಯ ಹೇಳಿದ್ರೆ ಕರೆಕ್ಟೇ ಹೇಳಬೇಕು. ಅದಕ್ಕೆ ಮಾಸ್ತರ ಹೆಂಗಾಗ್ಯದ? ಇವರು ಗಂಗಾದೇವಿ ಏನ್ 7 ಮಕ್ಕಳಿಗೆ ಜನ್ಮ ಕೊಟ್ಟಳು. ಹೌದು. 7 ಮಕ್ಕಳಿಗೆ ಹುಟ್ಟನ ಹೊಳೆಗೆ ಒಗಿಬೇಕಾದ್ರೆ ಕಾರಣ ಏನಿತ್ತು? ಹಾ ಹಾ ನೀ ಮಲಿ ಕುಡಿಸಿ ದೊಡ್ಡ ಅಕ್ಕಿ ಜೋಪಾನ ಮಾಡಿದೆ ಅಂತ ಹೇಳಕತ್ತೀನಿ. ಹೇಳತ್ತೇಳ್ರಿ. ಅವಕ್ಕೇನು ತಿಳಿದೇ ಇಲ್ಲ. ನೀನು ಮಲಿನೂ ಕುಡಿಸಿಲ್ಲ. ಹುಟ್ಟಿದಾಕ್ಷಣ 7 ಮಕ್ಕಳಿಗೆ ಗಂಗಾದೇವಿ ಹೊಳೆಯಾಗ ಹೋಗುದು. ಹೌದು ಒಗದಾರ. ಈಗ ಭೂಲೋಕದೊಳಗ ಅವು 7 ಮಗುಗಳ ವಸ್ತುಗಳದಾವ. ಯಾವ್ಯಾವ ಆಗಿ ಭೂಲೋಕದೊಳಗೆ ಉಳಿದಾವ ವಸ್ತುಗಳ. ಈಗ 7 ಮಕ್ಕಳಿಗೆ ನದಿಯೊಳಗೆ ಹೋಗದಳಕ್ಕಿ ಯಾರೋ ಗಂಗಾದೇವಿ. ಇವರು ಗಂಗಾದೇವಿ ಒಗದಾಳ್ರಿಲ್ಲ. ಮತ್ತು ಅಟ್ಟೆಲ್ಲ ಜೋಪಾನ ಮಾಡೋದಕ್ಕೆ ಎಲ್ಲ ಜತನ ಮಾಡೋದಕ್ಕೆ ಹೇಳಿದಿ ಮಕ್ಕಳನ್ನ ಮುದ್ದಾಡ್ತಾರಂತ ಹೇಳಿ ಎಲ್ಲ ಜೋಪಾನ ಮಾಡೋದಕ್ಕೆ 9 ತಿಂಗಳು ಹೊತ್ತು ಜೋಪಾನ ಮಾಡಿದ. ಹಾಲು ಕುಡಿಸಿ ಸಲುವುದಕ್ಕೆ ನಾ ಅಂತ ಹೇಳ್ತಿ. ಹೌದ್ರಿಪ್ಪ. ಮತ್ತು ಗಂಗಾದೇವಿ ಹುಟ್ಟಿದ 7 ಮಕ್ಕಳಿಗೆ ಹೊಳೆಯೊಳಗೆ ಒಗದಳು. ಒಗದಾಳಲ್ರಿ. ಹೊಳೆಯೊಳಗೆ ಒಗದಾಗ ಹಾ. ಅವು 7 ಮಕ್ಕಳು ಒಂದೊಂದು ಹೀನಸಾಗಿ ಭೂಲೋಕದೊಳಗೆ ಉಳ್ದಾವ. ಒಂದೊಂದು ಹೆಸರು ಏನು? ಹಾ ಹಾ ಯಾಕಂದ್ರೆ ಬಹಳ ವಿದ್ವಾಂಸರದಾರ ಅವರು. ಅದಾರಪ್ಪ. ಎಲ್ಲ ಕಡೆ ಹೆಸರು ತೊಗೊಂಡಾರ. ಮುಂದೇನು ಹೇಳ್ಬೇಕತ್ತೀರಿ? ನೋಡುನ್ರಿ ಹೆಂಗೆ ಬರ್ತಾರ ಹಂಗಂಗೆ ಹೋಗುನ್ರಿ. ಅದಕ್ಕೆ ನಾವು ಏನು ಕೇಳತ್ತಿ ನೀವು ಏನು ಹೇಳತ್ತೇಳಿ ಹೆಣ್ಮಗಳ ಜೋರ್ ರವಿ ದೇಕಾವು ರವಿ ನಾ ದೇಕಾತ್ ನಾವು ಹೇಳಿದೆವು. ಅವಾಗ ಕೇಳ್ತಾಳೆ ಎರಡು ಸೂರ್ಯನು ಮತ್ತು ಚಂದ್ರಮನು ಕೂಡೇ ಇದ್ರಲ್ಲ. ಅವ್ರಿಗೆ ಯಾವ ನೋಡಿಲ್ಲ, ಅವ್ರಿಗೆ ಯಾವ ನೋಡಿಲ್ಲ, ತನ್ನ ಬಗ್ಗೆ ಇಬ್ರು ಹೆಂಗೆ ಕೂಡಿದ್ರ ಅಂತ ನೀವು ಕೇಳ್ತೀರಿ. ಹೌದು ಹೌದಲ್ರಿ. ಏನು ಶೆಟ್ವಿ ಹಣಿ ಬರೀ ಹೇಳದಲ್ಲಿ ಹೌದು ಹೌದು. ಆ ಶೆಟ್ವಿ ಹಣಿ ಬರೀ ಬರ್ದಿಲ್ಲ. ಹೆಂಗಾಗ್ಯದ? ಅವ ಬ್ರಹ್ಮ ಬ್ರಹ್ಮವದನ ಬರ್ಯಾವನ ಬ್ರಹ್ಮದಾನ. ಎಲ್ಲ ಬ್ರಹ್ಮನಿಂದ ಗೀತಾಗ್ಯವ. ಹೌದು ಹೌದು. ಶೆಟ್ವಿ ಅಂತೇಳಿ ಈಕೆ ಈಗ ಆಚೆ ಕಡೆ ಇದ್ದತ್ರಿ ಯಾರ ಮಗಳಿಗೆ ಬೇಕಲ್ಲ. ಸುಮ್ಮನೆ ಅವನು ಹೌದು ಹೌದು. ಅದಕ್ಕೆ ಮುಂದೆ ಏನು ಶೆಟ್ವಿನೇ ಬರ್ದಿಲ್ಲಪ್ಪ ಅಂತ ಬ್ರಹ್ಮ ಬರ್ದ ಹಣಿ ಬಾರ ಅಂತೇಳಿ ಯಾರು ಅಂತಿದ್ದಿಲ್ಲ. ಇಲ್ಲ ಅಂದಾರಿಲ್ಲ. ಹೌದು ಅಂದಾರಲ್ರಿ. ಬ್ರಹ್ಮ ಬರ್ದ ಬರೀ ತಪ್ಪಂಗಿಲ್ಲ ಅಂತಾರೆ. ತಪ್ಪಂಗಿಲ್ಲ ತಾರ. ಶೆಟ್ವಿದೆಲ್ಲ ತಂದಾರೆ. ಅಲ್ಲೇನು ಎಂದೇ ಇಲ್ಲ. ಇವ್ರ ಬೆಲೆ ಹುಟ್ಟಿವ ಅವೆಲ್ಲ ವಿದ್ಯಾಶ್ರೀ ಬಲಿ ಅದೇ ಗುಣವಿಲ್ಲ ತೋರ್ತಿಲ್ಲ ಏನಿಲ್ಲ. ಮುಂದೆ ಏನು ಹೇಳ್ಬೇಕಾಗ್ಯದ? ತಮ್ಮ ಗಂಟು ಓದಿದಾಗೆಲ್ಲ ಗೊತ್ತಾಗತ್ತೆ. ಹಾ ಹಾ ಮುಂದೆ ನಾವೇನು ಏನು ಕೇಳಿ ಹೋಗ್ಯಾರ ಹೇಳಿ.
ಏ ಲೋಕದೀಶನೆಂದು ಮೂರ ಲೋಕೆಲ್ಲ ಸಾರತೈತಿ ಹುಡುಗಿ ಏಕನಾಮ ಅಂದಿಗಿಂದೆ ಅವವಾಬ ಹೌದು ಏಕನಾಮ ಅಂದಿಗಿಂದೆ ಅವವಾಬ ಲೋಕ ನಡೆಸುವುದಕ್ಕ ಹೆಣ್ಣ ಬೇಕಂದ ಹುಟ್ಟಸಿದ್ದ ಪ್ರಪಂಚಕ್ಕ ಹೆಂಡತಿ ಆದರೆ ಒಳ್ಳೆ ಹೋಬ್ಬ ಮೊದಲೇ ನಾನೇ ಹೆಚ್ಚಿಗೆ ಅಂದ್ರ ನಿಂದ ಮೊರದೆ ನಾಡೊಬ್ಬ ಮೊದಲಿಗೆ ನಾನೇ ಹೆಚ್ಚಿಗೆ ಅಂದ್ರ ನಿಂದ ಮೊರದೆ ನಾಡೊಬ್ಬ ಬಿಚ್ಚಿ ನಿನಗೆ ಹೇಳ್ತೀನಿ ಹುಚ್ಚುತ್ತರಂಗ ಒದರ ಬೇಡ ಹುಡುಗಿ ಮೆಚ್ಚಿದವಂಗ ಆಗಿ ಕುಂತಿ ಒಳ್ಳೆ ಶೋಭಾ ಹೌದು ಮೆಚ್ಚಿದವಂಗ ಆಗಿ ಕುಂತಿ ಒಳ್ಳೆ ಶೋಭಾ ಮೊದಲ ಈ ಪೃಥ್ವಿ ಎಲ್ಲ ಅಕ್ಕಿಲಿಂದ ಹುಟ್ಟ್ಯದೆ ಎಂದು ನುಡಿ ನುಡಿ ತೋರಿಸ್ತೀಯ ಅಕ್ಕಿಯ ಜರಬ ಇಷ್ಟ ಒಮ್ಮೆ ಹಡಿಯಂಗ ಈಕಿಗೆ ಯಾವ ಮಾಡ್ಯಾನೋ ಗರ್ಭ ಇಷ್ಟ ಒಮ್ಮೆ ಹಡಿಯಂಗ ಈಕಿಗೆ ಯಾವ ಮಾಡ್ಯಾನೋ ಗರ್ಭ ಅದಕ್ಕೆ ಹೇಳತ್ತೇಳ್ರಿ ಹೆಣ್ಮಗಳು ಭಾಳ ಶಾನೆ ಅದಾಳು ಏನು ಹೇಳತ್ತಾರ ಕವಿಗಳು ಬಿಚ್ಚಿ ನಿನಗೆ ಹೇಳ್ತೀನಿ ಹುಚ್ಚುತ್ತರಂಗ ಹೋದ್ರ ಬೇಡ ಮೆಚ್ಚಿದವಂಗ ಆಗಿ ಕುಂತಿ ಒಳ್ಳೆ ಶೋಭಾ ಮೊದಲು ಈ ಪೃಥ್ವಿಯೆಲ್ಲ ಅಕ್ಕಿಲಿಂದ ಹುಟ್ಟ್ಯದಂತ ಜಿಗಿದಾಡ್ಲತ್ತಿದಿ ನುಡಿ ನುಡಿ ತೋರಿಸಬೇಡ ಅಕ್ಕಿಯ ಜರ್ಬ ಇಷ್ಟ ಒಮ್ಮೆ ಹಡ್ಯಾಂಗಿಕ್ಕಿ ಯಾವ ಮಾಡ್ಯಾನ ಗರ್ಭ ಗಿಡ ಗಂಟಿದನ್ ಎಲ್ಲ ನಾವು ಹೇಳತ್ತಿಲ್ಲ ಕವಿಗಳು ಹೇಳತ್ಯಾರ ಅಟ್ ಹಡಿವತ್ನಾಗ ಬರೀ ಕೂಸೆಟ್ರಿ ಇಟ್ಟಿರ್ತೈತಿ ಮುಟ್ಟಿಗೆ ಅಟ್ ಹೌದು ಜಾಗದ ಅಲ್ಲದ ಅವ್ ಸೃಷ್ಟಿ ತಯಾರು ಮಾಡ್ಯಾನಂತ ನಿನಗೆ ಹೇಳತ್ತಿದೀವಿ ಖರೆ ನೀ ಮಾತು ನಿಂದ ಹೊಳ್ಳತ್ತಿದಿ ಹೌದಲ್ಲ ಮೊದಲ ಗಂಟು ಬೇಕು ಗಂಡಿದ್ರೆ ನಿನ್ನ ಗಡಿಗೆ ಶುದ್ಧ ಗಂಡಿದ್ರೆ ಗಡಿಗೆ ಶುದ್ಧ ಗಂಡಿರ್ಲಿಲ್ಲ ತಿಳ್ಕೊ ಹೆಂಗಾಗ್ತದ ಹೆಂಗಂದ್ರ ಮಾಸ್ತರ ಗಂಡನಿಂದಲೇ ಮೊದಲ ಮುಕ್ತಿ ಹೌದು ಗಂಡನೇ ದೇವ್ರು ನಿನಗ ಗಂಡನಿಂದಲೇ ಮುಕ್ತಿ ಅಂತ ಹೇಳ್ತಾರ ಹೇಳ್ತಾರ ಮೊದಲು ನಿನಗ ಗಂಡ ಬೇಕು ಗಂಡ ಬೇಕ ಗಂಡಿದ್ರೆ ಗಡಿಗೆ ಶುದ್ಧ ಅಂತೇಳಿ ಹೇಳ್ತಾರು ಆದಿ ಅನಾದಿ ಅಂದಿಗೆ ನಂದಿ ಮೇದಿನಿಗೆ ಬಂದಿ ಸುಗಂಧಿ ಏನು ಮೇದಿನಿಗೆ ಬಂದಿ ಸುಗಂಧಿ ನಾದ ಪ್ರಿಯನ ನಾದಿಲೆ ಹೊಂದಿ ಭಾದುರ ಭಸ್ಮಾಸೂರ್ನ ಕೈಯೊಳಗ ಸಿಕ್ಕು ಹಾರಿತ್ತು ನಿನ್ನ ಚಿಂದಿ ಎಷ್ಟು ಮಂದಿ ಕೈಯಾಗ ಸಿಕ್ಕಿಲ್ಲ ಯಾಕವ್ವ ಅಂತಿಂತವ್ರೆಲ್ಲಾರ ಆಗ್ಯಾರ ಇವ್ರು ಬಂದಾರ ನಾನೇ ಶ್ರೇಷ್ಠ ನಮ್ಮ ಮೌನ ಶ್ರೇಷ್ಠ ನಮ್ಮ ಮೌನೇ ಶ್ರೇಷ್ಠ ಅಂತೇಳಿ ಹೇಳಕತ್ತಾರ ಹೌದು ನೀ ಶ್ರೇಷ್ಠ ಇರ್ಕರೆ ನೀ ಇಷ್ಟ ಹಡಿಯುತ್ತಾನ ಹಡ್ದಿದಿ ಒಪ್ಪತ್ತನ ನಮಗೊಂದು ಸಂಶಯ ಮಾಸ್ತರ ಹೆಂಗ ಈ ಎಲ್ಲಾನೇ ಕಣ್ಣಿಗೆ ಕಾಣುವುದೆಲ್ಲ ಪಂಚಮಹಾಭೂತ ಶರೀರ ಎಲ್ಲ ಹೆಣ್ಣ ಅಂತ ಹೇಳಿದ್ರು ಹೌದ್ರಿ ಈ ಕೆಬ್ಬಣ ಎಲ್ಲ ಹೆಣ್ಣ ಅಗ್ಗಿನ ಗಾಡಿನೂ ಈಕಿನೇ ಹಡ್ದಾಳ ತಿಳ್ಕೊಂಡು ನೀವು ವಿಮಾನನು ಈಕಿನೇ ಹಡ್ದಾಳ ಇವ್ರ ಮಾತೇ ಬರ್ತದ್ರಿ ಮತ್ ನಾವು ಹಂಗೆ ಮಾತಾಡ್ಬೇಕಾಗ್ತದೆ ಎಲ್ಲಾನೇ ನಾನೇ ಹಡ್ದಿದತ್ತ ಅಂದಳ ತಿಳ್ಕೊ ಪಂಚಮಹಾಭೂತ ಎಲ್ಲ ಹೆಣ್ಣ ವಿಮಾನ ಈಕಿನೇ ಹಡ್ದಾಳ ಅಗ್ಗಿನ ಗಾಡಿ ಇವು ಏನು ಕಂಬಗಳದಾವಲ್ಲ ಇವು ಒಟ್ಟು ಎಲ್ಲ ಈಕಿನ ಉದುರೊಳಗೆ ಹುಟ್ಟ್ಯಾವ ಖರೆ ಅವ್ ಮಾಲಕ್ ಎಂತಾವ್ ನೇಟ್ ಇರ್ಬೇಕು ಇಟ್ಟು ತಯಾರಾಗುವಂತ ಬೀಜ ಬಿತ್ತು ದಾತ ಎಂತಾವ್ ಇರ್ಬೇಕವ ಹೌದಲ್ರಿ ಮತ್ತೆ ಮೊದಲ ಬೇಕು ಬೀಜ ಬೀಜ ಇತ್ತಂದ್ರೆ ಬೆಳಿ ಹೇಳತ್ತೇಳ್ರಿ ನಿನ್ನ ಭೂಮಿ ಒಳಗ ಹೆಂಗ ರೈತ ಬೀಜ ಬಿತ್ತದ ತಿಳ್ಕೊ ಅವಾಗ ಭೂಮಿ ತಾಯಿ ಬಹಳ ಚಂದ ಕಾಣಿಸ್ತಾಳಂತೇಳಿ ರೈತರು ಹೇಳ್ತಾರ ಅದಕ್ಕೆ ಹೇಳ್ತಾರಲ್ಲ ಮತ್ತಿದು ಏನೂ ಬಿತ್ತಲಾರೆ ಹಂಗೆ ಗ್ವಾಡಿ ಬಿತ್ತ ತಿಳ್ಕೊ ಅದಕ್ಕೆ ಏನತ್ತಾರ ಹೌದು ವರ್ಷ ತುಂಬುದ್ರೊಳಗ ಏನೇ ಅಲ್ಲಿ ಹುಡುಗ ತಯಾರು ಮಾಡದ ಹಿಂಗತ್ತಾರ ಹುಡುಗತ್ತಾರ ಅಲ್ಲ ಭೂಮಿ ಒಳಗೆ ಬಾಣ ಬಾಳ ಫರಕ್ ಅದಾವ್ರಿ ಹೆಂಗದಾವ್ರಿ ಮಡ್ಡಿ ಭೂಮಿ ಅದ ಎರಿ ಭೂಮಿ ಐತಿ ಸೌಳು ಭೂಮಿ ಇವೆಲ್ಲ ಮೂರು ನಮೂನಿ ಅದಾವ ಈ ಭೂಮಿ ಏನದ ಇದು ಸೌಳು ಭೂಮಿ ಇದ್ರ ಬೇಕಾದ ಬೀಜ ಬಿತ್ತರಿ ಒಟ್ಟೆ ಹೇಳಂಗಿಲ್ಲ ಚೆಕ್ ಅದು ಮಾಡ್ಬೇಕತ್ರಿ ಲೆಕ್ಕ ನೋಡಿ ನೀವು
ನೋಡ್ರಿ ನೋಡಿದೇವು ಕೇಳಿದೇವು ಬರೋಬರಿ ಐತ್ರಿಲ್ಲ ಹೇಳಂಗಿಲ್ಲ ಅಲ್ಲಿ ಹೇಳಂಗಿಲ್ಲ ಅರೆ ಬೀಜ ತಿನ್ನ ಭೂಮಿದು ಏನು ಬೀಜಾನುಂಗು ಭೂಮಿ ಐತೈತ್ರಿ ಹಾ ಮತ್ತೆ ಅನಾನ ಹಿಂಗ ಅದಕ್ಕೆ ಮಣ್ಣನ್ನು ಶ್ರೇಷ್ಠ ಅಲ್ಲ ಹಾ ಹಾ ಭೂಮಿ ಶ್ರೇಷ್ಠ ಅಲ್ಲ ಹೌದ್ರಿ ಭೂಮಿ ಮಾಡಿದಂತವ ಹೆಪ್ಪು ಕೊಟ್ಟು ಅವನೇ ಜಾಣ ಹೌದು. ಅವನೇ ದಾತ ಈ ಭೂಮಿಗೆ ನಿರ್ಮಾಣ ಮಾಡಿ ಹೆಪ್ಪ ಕೊಟ್ಟಂತವ ಅವ ಮೊದಲದಾನ ಅದಾನ. ಆಮೇಲೆ ನೀ ಬಂದಿದಿ ಹಾ ಹಾ ಹೆಂಗ್ ಹೊಂಟಾರ ನೋಡ್ಲಿ ಯಾಕಂದ್ರ ಮಾಸ್ತರ ಹೆಂಗ ಮೊದಲ ಪ್ರಥಮದಲ್ಲಿ ಓಂಕಾರ ಮುಖದಿಂದ ಏನ? ಇವೆಲ್ಲ ಉತ್ಪತ್ತಿ ಆಗ್ಯಾವ ಆಗ್ಯಾವ. ಪ್ರಥಮದಲ್ಲಿ ಭೂಮಿ ತಯಾರ ಮಾಡ್ಬೇಕಾದ್ರ ಹಾಲು ಮುನಿ ಹಪ್ ಮುನಿ ರಕ್ತ ಮುನಿ ಬಿಗು ಮುನಿ ಹೌದು ಮೊದಲ ಪ್ರಥಮದಲ್ಲಿ ಈ 7 ಮುನಿಗಳ ರಕ್ತದ ಲೇಪದಿಂದ ಈ ಭೂಮಿ ತಯಾರಾಗ್ಯದ ಬೀಜ ಬಿತ್ತಿದಂಗ ಆಗ್ಯದ ಮೊದಲ ಬೀಜ ಬೇಕು ಹೌದಲ್ರಿ ಬೀಜ ಇರ್ಲಿಲ್ಲ ತಿಳ್ಕೊ ನಿನ್ನ ಖಾಲಿ ಗಡಿಗೆಗೆ ಯಾರು ನೋಡಲ್ವಿ ಹಾ ಹಾ ಏನಾಗ್ಯದ ಹುಡುಗಿಗೆ ಮದುವೆ ಆಗಿ 10 ವರ್ಷ ಆದ್ರೂ ಇನ್ನ ಏನೂ ಇಲ್ಲ ಹಿಂಗತ್ತಾರ ಕವಳೆ ಇರ್ತೈತ್ರಿ ಚೆಕ್ ಮಾಡಿದ್ರು ನಮ್ದು ಓಕೆ ಇದ್ದಿರ್ತದ ನಿಂದೆ ಗಡಿಗೆಗೆ ಇದ್ದಿದ್ರು ಹಾ ಅದಕ್ಕೆ ನಾವು ಮಾತಾಡ್ಲಕತ್ತ ತಿಳ್ಕೊ ಹೆಂಗ ಯಾವಾಗಲೂ ಮಾತಾಡ- ವಿಷಯಕ್ಕೆ ಬಡದಾಡಿರ್ಬೇಕು ಹೌದ್ರಿ ಮೊದಲು ಸಗುಣ ನಿರ್ಗುಣ ಹೇಳಿರು ಸಗುಣ ಸಹಕಾರದಿಂದ ನಿರ್ಗುಣ ಕಾಣಬಹುದು ಕಾಣಬಹುದು ಅದಕ್ಕ ಆರು ನಾನಂದು ವಿಚಾರಿಸು ವಿಷಮ ಸಂಸಾರ ಇದು ಕನಸಂದರಿ ಮಾರಮರ್ದನ ಗುರು ಶಂಭುಲಿಂಗ ನನ್ನ ಒಲಿಸಿಕೊಂಡು ಗಂಭೀರ ಸುಖದೋಳು ಇರುಪುವ ಅಂತ ಹೇಳ್ಯಾರ ಹೌದಲ್ರಿ ಮತ್ತೆ ನೋಡು ನೀ ಎಲ್ಲ ಗಂಡಸರು ಬರೆದಿರುವಂತ ಪುರಾಣದೊಳಗಿನ ವಿಷಯನೇ ಹೇಳಕತ್ತಿದಿ ಬರೋಬರಿ ಅದ ನಿಮ್ಮಕ್ಕಿ ಯಾವ ಕೆರೆ ಬರ್ದಾಳಿಲ್ಲ ಏಕ್ಲ ದುರ್ಗಾವ ಮರಗಾವ ದ್ಯಾಮವ ಕಂಟೆನ ಕರಿಯವ ರಗಡ ಮಂದಿದ ಬೆಳಕಾಯಿ ಹೇಳಿ ಹಾದಿ ಹರಿಯಾಣ ಹಿಡಿದು ಹೊತ್ತು ಮುಳುಗುತ್ತಲ್ಲ ಟೈಮ್ ಬತ್ತ ಅವ್ರದ್ದು ಎಬಸ್ಬೇಕಾಗಿತ್ತು ಒಬ್ಬ ಕೆರೆ ಬರ್ದಾಳೆ ಅನ್ನೋ ಪುರಾಣ ಯಾರು ಬರ್ದಿರ ಆ ಬರ್ಲಿಕ್ಕೆ ಬಂದಿಲ್ಲ ಇದು ಅಡಿಗೆ ಮಾಡ್ಲಿಕ್ಕೆ ಅಟ್ಟೆ ಚಾರ್ಜ್ ಕೊಟ್ಟರು ನಿನಗ ಹೌದ್ರಿ ಮತ್ತೊಂದು ಕಿಲ್ಲ ನೀ ಹಾ ಹಾ ಯಾಕಂದ್ರೆ ಕೊಳ್ಳಾಗ ಕರಿಮಣಿ ನಂದು ಕುಂಕುಮ ನಂದು ಕಿವಿಯೊಳಗ ಮೂಗಿನೊಳಗ ಎಲ್ಲ ಐಶ್ವರ್ಯ ಪರಮಾತ್ಮದದ ಅವ್ ಪಟ್ಟಾರ ಹೇಳಿ ನಿನಗೆ ಹೆಣ್ಣಿಗೆ ಶೋಭಾದ ಹೆಣ್ಣಿನ ಶೋಭಾದ ಅದು ತೆಗೆದು ಒಂದೇ ವೇದಿಕೆ ಮೇಲೆ ಹಾಡು ಏನಾಯ್ತು ವಿದ್ಯಾಶ್ರೀನೇ ಮಾನ್ಯ ಚಲೋ ಇದ್ದಳು ಯಾಕೋ ಬೋರ್ಡ್ ಇಲ್ಲದೆ ಬಂದಳಲ್ಲ ಏನಾಗಿದೆ ಯಾರಕ್ಕೂ ಹಿಂಗತ್ತಾರ ಹಿಂಗ ಆಗ್ತದ ಅದಕ್ಕೆ ಮೊದಲ ಗಂಡ ಬೇಕು ಗಂಡ ಬೇಕು ಗಂಡನಿಂದಲೇ ನಿನಗೆ ಸದ್ಗತಿ ಅದ ಹೌದು ಅವನ ಪಾದದಿಂದ ನೀ ಮುಕ್ತಿ ಪಡಿತಿ ಹೌದು ಗಂಡನೇ ಪರಮಾತ್ಮ ಎಲ್ಲ ಹೇಳಿ ನೀವು ಹಾ ಮತ್ತ ಅನುಲಾದೇವಿ ಶಾಂಡಲಾದೇವಿ ಅನುಸಾದೇವಿ ಇವರೆಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ನೋಡುವ ಅಂಥವ್ರೆಲ್ಲ ಯಾಕತ್ತ ಕೇಳು ಬ್ರಹ್ಮ ವಿಷ್ಣು ಮಹೇಶ್ವರರು ಎಲ್ಲರೂ ಬಂದು ದುಡಿಬೇಕಾದ್ರೆ ಭಕ್ತಿ ಬೇಕು ಹಂಗೆ ನೀ ಭಕ್ತಿ ಮಾಡಿದೆ ಅಂದ್ರೆ ನಿನಗೆ ವಿದ್ಯಾಶ್ರೀ ಬಂದು ಪ್ರತ್ಯಕ್ಷ ಆಗ್ತಾರೆ ಯಾರು ನಮ್ಮ ಶಂಕರ ಮಹಾದೇವ ಇವರೆಲ್ಲರೂ ಬಂದು ಪ್ರತ್ಯಕ್ಷ ಆಗ್ತಾರೆ ಹೌದ್ರಿ ಮತ್ತು ನೀ ಭಕ್ತಿ ಮಾಡರೆ ಹಂಗೆ ಬಡ್ದಾಡ್ದೆ ತಿಳ್ಕೊ ತಾಯಿ ತಾಯಿ ಅಂದು ಹಾ, ಹಾ. ನೀ ಮತ್ತೆ ತಾಯಿ ಅಂದೇ ಹೋಗಕ್ಕೆ ಲಾಸ್ಟ್ ಹಾಂ ಹೇಳ್ತಾಳೆ ಬ್ರಹ್ಮ ವಿಷ್ಣು ಮಹೇಶ್ವರರ ಶಾಂಡ ಮನೆ ಏನು ಕೂಸಾಗಿ ಮನೆಗ್ಯಾರ ಹಾಂ ಅನುಸಾದೇವಿ ನೋಡ್ರಿ ಮನೆಯೊಳಗೆ ಆ ಕೂಸು ಹಾಕಬೇಕಾದ್ರೆ ಒಂದು ಕಾರಣ ಐತಿ ಹೆಂಗದ್ರಿ ಏನು ಕಾರಣಪ್ಪ ಅಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು ಇವರು ಸ್ವರ್ಗದಾಗ ಕೂತಾಗ ಸ್ವರ್ಗದಾಗ ಕೂತಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಪಾರ್ವತಿ ಇವ್ರು 3 ಮಂದಿ ಇವ್ರು ಹೆಂಡ್ರಲ್ಲ ಹೌದೌದ್ರಿ ಅಲ್ಲಿ ನಾರದ ಹೋಗಿ ಕಿಡಿ ಇಟ್ಟ ಏನು ಕಿಡಿಟ್ಟಾನ ಕಿಡಿ ಯಾಕೆ ಆಕಿ ಪಾತ್ರದ ಪ್ರಭಾವ ತೇಲಿಸ್ಬೇಕಂತ ಹೇಳಿ ಹೇಳಿಸ್ಬೇಕಂತ ಹೇಳಿ ಇಟ್ಟಾಗ ಯಾರು ಅನಿಸ್ಬೇಕು ಹೌದಲ್ರಿ ಏಯ್ ನೀನು ಎದುರುಗಟ್ಟೇರನ್ನಪ್ಪ ಹೌದು ಎಂತ ಕರ್ತಾರ ನೀವ ಮತ್ತೆ ದೇವ್ರದ್ದು ನೀವು ಹೆಂಡ್ರಿದ್ರಿ ಹೇಳ ದೇವ್ರ ಹೆಂಡ್ರದಿರಿ ಕೇವಲ ನನ್ನ ಮಾನವನಿಗೆ ನಮ್ಮ ತಾಯಿ ಎಂತ ಪಾತ್ರದ ಪ್ರಭಾವ ಹಾಕಿದ್ರು ಆಕಿ ಮುಂದೆ ಇವೆಲ್ಲ ಅಲ್ಲ ಅಂದ್ಬಿಟ್ರು ಅನುಸೂಯ ನಂಗೆ ಆಗಂಗಿಲ್ಲ ಅಂತ ಹೇಳ್ತಾರ ಇವ್ರಿಗೆ ಬೆಂಕಿ ಬಿತ್ತು ನಾವು ದೇವತ್ರ ಹೆಂಡ್ರಿರ್ಲಿಕ್ಕಾಗಿ ನಮಗೆ ಇಂಥ ಶಬ್ದ ಇಟ್ಟಲ್ಲ ನಾರದ ವಿದ್ಯಾಶ್ರೀ ಹಂಗ ಒಳಗೆ ಹಂಕಾರ ಬತ್ರಿ ಹಾ ಹಾ ಹೆಂಗಿಟ್ಟ ಅದು ಭಾಳ ಅಂದ ನಾರದಕ್ಕಂದ ಅಂದ್ರು ಏನತ್ತಾರ ಅಲ್ಲ ನಾರದ ಮತ್ತೆ ಠೀಕಾರಿ ಭೂಲೋಕದ ಯಾರ ಹಂಗ ಹಾ ಅತ್ರಿ ಋಷಿ ಅನಸೂಯ ಅಂತ ಹೇಳೋದು ಎಲ್ಲಾರ ಹೆಂಡತಿ ಅನಸೂಯ ಅದಾಳ ಹೌದ್ರಿ ಆಕೆ ನೀವು ಆಕೆ ಮುಂದೆ ಭಾಳ ನೀವು ಪಾತ್ ಬರ್ತಾರ ಅಲ್ಲ ಅಂದ್ಬಿಟ್ಟು ಅಂದಾಗ ಅಂದ್ಕೊಂಡೆ ಏನು ಬೆಂಕಿ ಬಿತ್ತಲ್ಲ ಇವಕ್ ಮೂರಕ್ಕೂ ಪಾರ್ವತಿ ನಿದ್ದಿನ ಹತ್ತಿಲ್ರಿ ಬೆಂಕಿ ಬಿತ್ತು ತಲೆ ಕಣ್ಣು ಮನ್ಕೊಂಡ್ಬಿಟ್ರು ಪರಮಾತ್ಮ ಬಂದ ಏನೋ ಬ್ರಹ್ಮ ವಿಷ್ಣು ಮಹೇಶ್ವರರು ಬರ್ತಾರ ಮಂದಿ ಬಂದು ಅಲ್ಲ ಹಂಗ್ಯಾಕೆ ಮಾಡ್ಕೊಂಡ್ರಿ ನೀವು ಹಾ. ಸೃಷ್ಟಿ ವ್ಯವಹಾರ ಆಗ್ತಾ ನಿಂತದಲ್ಲ ಏನು ಅಲ್ಲ ಹೇಳಂದಾಗ ಹೇಳಂಗಿಲ್ಲ ಅಂದ್ರೆ ಅವರು ಹಿಂಗ ನಮ್ಗ ಅಪಮಾನ ಮಾಡ್ಯಾರ ರಪ್ಪನ ಮಾಡ್ಯಾರ ನಾರದ ಬಂದು ಹೇಳ್ಯಾನ ಹಾ ಹಾ ಮತ್ತ ಅನುಸೂಯ ಅಂತ ಒಬ್ಬಾಕಿ ಪಾತ್ರದ ಆಳದ ಭೂಲೋಕದಾಗ ಹೆಣ್ಮಗಳು ಅದಾಳು ಆಕಿ ಪರೀಕ್ಷೆ ಮಾಡ್ಬೇಡ್ರಿ ಪರೀಕ್ಷೆ ಮಾಡಿ ಬರೋಗ್ರಿ ಆಕಿ ಭಂಗ ಆಗ್ಬೇಕು ಆಕಿ ಅವ ಹೇಳ್ತೇವು ಹೌದು ಅಂದ ಕೂಡಲೇ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಮುರುಘ ಹಾಕು ಯಾಕಂತ ಈಗ
ಈಕೆಗೆ ಇವ್ರದ್ದು ಗೌರವ ಬಂದಿತ್ತು ಇವ್ರ ಗೌರವ ಮುರಿಬೇಕಲ್ಲ ಯಾರು ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರಿಗೆ ಬಂದಾಗ ಅವ್ರು ಹೋಗಬೇಕಾಗ್ಯದ. ಯಾಕಂದ್ರೆ ದೇವತ್ರ ನಾವು ಪತಿವರ್ತರು ನಾವು ಅಂಥವ್ರು ಅಂಥವ್ರು ಅಹಂಕಾರ ಹೋಗ್ತಿತ್ತು. ಹೌದಲ್ರಿ? ಇದ್ರು ತಿಳಿತೀವ್ರಿಗೆ ಹಾ, ಹೀಗಾಗಿ ಹೋಗುವಂತೆ 3 ಮಂದಿ ಹೋಗಕ್ಕೆ ಬಂದ್ರು. ಅಲ್ಲಿ ಬಂದು ಏನು ಮಾಡ್ತಾರ್ರಿ? ಅನುಸೂಯ ತನ್ನ ವರ್ಷ ಗುಡಿಸಲಾಗಿದ್ರಿಗೆ ಗುಡಿಸಲ್ದಾಗಿದ್ದಳು. ಇವ್ರೇನ್ ಮಾಡಿದ್ರು ಒಂದು ಉಕ್ಕಿನ ಕಡ್ಡಿ ತೊಗೊಂಡ್ ಬಂದಿದ್ರು ಒಳಗೆ ಉಕ್ಕಿನ ಕಡ್ಲಿ ತಯಾರು ಮಾಡಿ ತಗೊಂಡು ಬಂದಿರು. ಹೌದು. ಒಂದು ಗೋಳಿಗೆ ತಳಗ ಬರ್ತಿದ್ರು ಅನುಸೂಯ ಅವಾಗ ಏನ್ ಹೇಳ್ತಾಳ ಅನಸೂಯ? ದೇವತೆ ಕೈ ನೋಡ್ಕೊಂಡು ಬಂದು ಹಾ ಹಾ ಏನಿಲ್ಲ ಇದು ಉಕ್ಕಿನ ಕಡ್ಡಿ ನಾವು ಜನ ಕುದಿಸ್ಬಿಡು ಅಂತ ನಾವು ತಿಳ್ದು ಹೌದು ಹೌದ್ರಿ. ಅಕ್ಕಿ ನೋಡಿ ಹನಿ ಹನಿ ಮಾಡ್ಕೊಂಡು ಹೌದು. ಏನು ಅನಸೂಯ ಬಡ್ಕೋತಾಳ? ನೋಡ್ಕೊಂಡು ಹ್ಯಾಂಗ ವಿಚಾರ ಮಾಡಕತ್ತೀವಿ ಏನು ಮಾಡಿ ಏನು ಅತಿಥಿಗಳು ಬಂದಾರ ಅಂದಾಗ ನಾವು ಇಲ್ಲವೇ ಹಂಗೆ ತಿಳ್ಕೊಂಡು ಯಾರು ಅದ್ರಿ ಋಷಿ ಅದಕ್ಕೆ ಹೆಣ್ಮಗಳು ಈಕಿ ಹೇಳ್ತಾಳ್ರಿ ವಿದ್ಯಾಶ್ರೀ, ಅದು ಪಾದ ಆದ್ರ ನಂದು ಹೆಣ್ಣಿಂದ ಐತಿ. ನಾ ಕೇಳಿ ಅದು ಪಾದ ಕಂಡಿದ್ದಿಲ್ಲ ಹಾ, ಅಲ್ಲಿ ಬಂದ ಕೂಡಲೇ ಅವಂದ ಯಾಕೆ ಬಂದಿದ್ದ ಇಲ್ಲ ನಾವು ಮನಸ್ಸು ಪರೀಕ್ಷೆ ಮಾಡಕ್ಕೆ ಬಂದಾರೆ ಅದು ಉಪ್ಪಿನ ಕಡಿ ಕುದಿಸ್ಬಿಟ್ಟು ಹೌದು ಹೌದ್ರಿ. ಹಿಂಗೆ ಮತ್ತೇನಂದ್ರೆ ಮತ್ತೇನು ನಾವು ತಿಂದೇವೋ ನೀವು ಬದ್ರಿಯಾಗಿ ನಮಗೆ ನೀಡಿ ಹೌದು ಹೌದು. ಏನು ಬ್ರಹ್ಮ ವಿಷ್ಣು ಮಹೇಶ್ವರ ಹೇಳ್ತಾರ. ಹೌದಾ? ಅವಾಗ ನಿಶಕ್ತಿ ಆಗಿ ನೀರು ಯಾವಾಗ ಅಂದ ಕೂಡ ಪಾದ ತೊಳೆದು ನೀರು ಪಟ್ಟ ಇದು ವೈಕಿ ಅವ್ರು ಕೂಸ್ಕೊಂಡು ಹಾಕುವ ನೀ ಬದ್ಲಿ ಆಗಿ ದಿವಂಗರ ಆಗಿ ಕೊಡು ದಿಗಂಬರಾಗಿ ಅವ್ರು ಕೂತು ಕೊಡು ಅಂದಾಗ ಅಂದ ಕೂಡ ಅದೇ ಪ್ರಕಾರ ಮಾಡಿದ್ರೆ ಅವರು ಕ್ಷಣ ಕೂಸೋರು ಹೌದು ಹೌದು. ಅವು ಅಡ್ಡಾಡಿ ಹೇಗಾಗ ಉಳ್ಳಾಡಕತ್ತು ಮೂರು ಅಲ್ಲಿಂದ ಬರ್ತಾರ ನೋಡ್ರಿ ಲಕ್ಷ್ಮೀ ಸರಸ್ವತಿ. ಇವು ಬರಲೇ ಇಲ್ಲ ಹಳ್ಳಿ ಬರಲೇ ಇಲ್ಲ ಅಂತೇಳಿ ಗಂಡ ಬರ್ತಾನೆ ಇಲ್ಲ. ಎಷ್ಟು ದಿವ್ಸ ಕೂಸಾಗಿ ಮನೆಗಿದ್ರಿ ಇವ್ರು? ಮತ್ತೆ ಬಂದಿರು 3 ಮಂದಿ ಹಾ, ಭೂಲೋಕಕ್ಕೆ ಬಂದ್ರು. ಬಂದು ಈಕೆ ಹೊಟ್ಲಾಗ ಆಗಿ ಅದು ಸಿಕ್ಕತ್ತಿಳು ಹಾ ಹಾ ಅಲ್ಲಿ ಬಂದು ಕೇಳಿದ್ರು, ಏಯ್ ಅನುಸೂಯ ನಿಮ್ಮ ಮನುಷ್ಯನಿದ್ದೆ ಎಲ್ಲಿದ್ದಿ? ಅವ್ರು ದೇವತ್ರ ಅದಾರ, ಅವ್ರು ದೇವತ್ರಿಗೆ ಅದ ನೀ ಎಲ್ಲಿದ್ದಿ? ಹೇಳ್ತಾರ. ಅವ್ರಿಗೆ ಬಂದ್ರು ಕೊಡು ಸೃಷ್ಟಿ ಬಂದು ಬಿದ್ದಾನ ಸೃಷ್ಟಿ ಚಾಲು ಆಗಬೇಕಾಗೈತಿ. ಆಕೆ ಹೇಳ್ತಾಳ ಅನಸೂಯ ಅಲ್ಲಿ ಅದಾರ ನೋಡಿ ನಿಮ್ಮ ಗಂಡದೇರಿ ಖೂನ ಹಿಡ್ಕೊರಿ ಅಂತ ಹೇಳ್ತಾಳ ಲಕ್ಷ್ಮೀ ಸರಸ್ವತಿಗೆ. ನೋಡಿ ಲಕ್ಷ್ಮೀ ಬ್ರಹ್ಮ ವಿಷ್ಣು ಮಹೇಶ್ವರ 3 ಮಂದಿ ಅದಾಟ ಹಾ ಹಾ ತೊಟ್ಲಾಗ ಹಾಡ್ಕತ್ತಾರ ಆಡ್ಲತ್ತಾರ. ನಿಮ್ಮ ಗಂಡದೇರಿ ನೀವು ಹೂವಿನ ಕರ್ಕೊಂಡು ಹೋಗಿ ಮತ್ತೆ ಪರಪುರುಷರು ಮುಟ್ಟಿದ್ರು ಪಾಪ ಅದ. ಹೌದು. ಪರಸ್ತ್ರೀಯರನ್ನ ಮುಟ್ಟಿದ್ರೆ ಪಾಪ ಆಗ್ತದ. ಪರಪುರುಷರು ಮುಟ್ಟಬೇಡ್ರಿ ನಿಮ್ಮ ಕಣ್ಣಿಗೆ ಹೂವಿನ ಒಯ್ದು ತಂದು ಬಿಟ್ಟಾಕಿ. ಅವಾಗ ಇವ್ ಕೂತ್ ಹಿಡ್ದು ಏನು ಹೇಳ್ತಾವ್ರಿ ಇವ? ಇವು ಹೂವಿನ ಸಿಗಲು ಹಂಗ್ಯಾಂಗ ಸಿಗ್ತಾವ್ರಿ ಇವ್? ನನ್ನ ಗಂಡ ಕೈ ಎಚ್ಚಬೇಕು. ಇವ್ರಿಗೆ ಮೊದಲ ಅಹಂಕಾರ ಬಂದ ತೆಳಗ್ ಕಳ್ಸ್ಯಾರಲ್ಲ ಅವ್ರಿಗೆ. ಅವಾಗ ಕೈ ಜೋಡಿಸಿರ್ತಾರೋ ತಪ್ಪಾಯ್ತು. ನೀನ ಪ್ರತಿವಾದಿ ನೀವು ದೇವತ್ರೆ ಅಂದ್ರು ತಪ್ಪಾಗಿರ್ತಿಲ್ಲ. ಹೌದು ಹೌದು. ನಂದೇ ಏನು ತಪ್ಪಾಗಿದ್ದು ನೋಡಿ ಅಂದಾಗ ಇಲ್ಲ ನಮ್ಮ ತಪ್ಪಾಗಿತ್ತು. ಹೌದು ಹೌದು. ಠೀಕ್ ಅದಂತಂದು ಹೇಳು. ಆ ನೀರು ಕೈಲೇನು ಕುತ್ತಿಗೆ ಬಲ್ಲಿ ನೀಳ ಅದ ನೀರು ಬರ್ತೈತಿ. ಹೌದು. ಅವನೇ ಶಿವ. ಅವ ಶಂಕರ. ಹೌದು ಹೌದ್ರಿ. ಹೌದು. ಮತ್ತೆ ನೀರು ಬರಲಿ ಯಾರಿಗದ? ಹಾ, ಬ್ರಹ್ಮ ಬ್ರಹ್ಮದಾನ. ಈ ಪ್ರಕಾರವಾಗಿ ತಾನೇ ಕೂಡಿ ಕೊಟ್ಟೆಲ್ಲ ತೋಳು ಅದು. ಆದ್ರೆ ನಿಮ್ಮ ಗಂಡದೇರಿ ನಿಮ್ಗೆ ಖೂನ್ ಸಿಕ್ಕಿಲ್ಲ. ನಿಮಗೆ ಕೂಡಿ ಹಿಡಿದು ಬರಲಿಲ್ಲ. ಹಾ ಹಾ ಮತ್ತೆ ನಾನೇ ತಟ್ಟಿರಿ ಕೂಸಾಗಿ ಬಿದ್ದಾರ. ಇದು ಬಿದ್ದದ ಖರೆ ಐತಿ. ಕೇಳ್ತಾರ. ಹೌದ್ರಿ. ದಿನ ಬೇರೆ ಇಲ್ಲ ಅಲ್ಲಿ ಪ್ರತಿಯೊಂದು ಕರೆಂಟ್ ಬರ್ತಾರೆ. ಒಂದು 3 ಗಳಿಗೆ 3 ಗಳಿಗಿದ್ರ ಗಳಿಗೆ ಬರಲ್ಲ ಇಲ್ಲ. ಹೌದು ಹೌದ್ರಿ. ಅಡ್ಡೆ ಟೈಮ್ ಆ ಸೃಷ್ಟಿ ಬಂದು 3 ಗಳಿಗೆ ಬಂದು ಬಿದ್ದದ. ಬರ್ಕೊಂಡು ಹೋಗ್ಯಾಡ್ರಿ ಹಿಂದಿನ ಬಂದು ಬರ್ಕೊತ. ಮತ್ತೆ ಪಂಚಮಹಾಭೂತ ಶರೀರದ ಹೇಳ್ಬೇಕಾಗೈತಿ ಖ್ಯಾಲಿ ಬರೋ ಟೈಮ್ನಾಗ. ಏ ಬಿಚ್ಚಿ ನಿನಗ ಹೇಳತೀನಿ ಹುಚ್ಚುತ್ತ ರಂಗ ಒದರ ಬೇಡ. ಹುಡುಗಿ ಮೆಚ್ಚಿದವಂಗ ಆಗಿ ಕುಂತಿ ಒಳೆ ಶೋಭಾ. ಹೌದು, ಮೆಚ್ಚಿದವಂಗ ಆಗಿ ಕುಂತಿ ಒಳೆ ಶೋಭಾ. ಏ ಮೊದಲಿ ಪೃಥ್ವಿಯೆಲ್ಲ ಅಕ್ಕಿನಿಂದ ಹುಟ್ಟ್ಯದೆಂದು ನುಡಿ ನುಡಿ ತೋರಿಸ್ತೀಯ ಅಕ್ಕಿಯ ಜರಬ. ಇಷ್ಟ ಒಮ್ಮೆ ಹಡಿಯಾಗಿ ಯಾವ ಮಾಡ್ಯಾನೋ ಗರಬ. ಇಷ್ಟ ಒಮ್ಮೆ ಹಡಿಯಂಗ ಈಕಿಗೆ ಯಾವ ಮಾಡ್ಯಾನೋ ಗರಬ.
ನಡೆಯೋದಿತ್ತು ಹೊಟ್ಟಿ ಮಾತಾಡತ್ತೀರಿ ಹೊಟ್ಟಿ ನನ್ನ ಮುಂದ ನಡೆಯೋದಿಲ್ಲ ನನ್ನ ಮುಂದ ನಡೆಯೋದಿಲ್ಲ ಖರೆ ಆಗು ತನಕ ಬಿಡೋದಿಲ್ಲ ಇದ್ಯ ಬಿಡೋದಿಲ್ಲ ಖರೆ ಆಗು ತನಕ ಬಿಡೋದಿಲ್ಲ ನಾನು ಬಿಡೋದಿಲ್ಲ ಯಾರ ಮುಂದ ಬಂದಾಳಿಕೆ ಹುಟ್ಟಿ ಹಾಡತೀರಿ ಕಟ್ಟಿ ತೀರಿ ಕಟ್ಟಿ ತಿಳಿಲ ನಿಮ್ಮ ಆಟ ತಿಳಿಲ ನಿನ್ನ ಆಟ ಇಲ್ಲಿ ತೋರ್ಸಬ್ಯಾಡ್ರೆ ನಿಮ್ಮ ನಕಲ ಹವಾದ ನಿಮ್ಮ ನಕಲ ಇಲ್ಲಿ ತೋರ್ಸಬ್ಯಾಡ್ರೆ ನಿಮ್ಮ ನಕಲ ಹವಾದ ನಿಮ್ಮ ನಕಲ ಢನ್ 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 ಢಪ್ಪ ಬಡದು ಠಂಟುನ್ ಠಂಟುನ ಕುಣಿಯ ಬ್ಯಾಡ್ರಿ ಹಾ ಶಾನೆ ಅದಾಳ್ರಿ ಹೆಣ್ಮಗಳ ಆಕೆ ಹೆಂಗೆ ಬಾರಿಸಿದ್ರೆ ನಮಗೆ ಯಾರು ಕಿಮ್ಮತ್ ಕೊಟ್ಟಾರ ನೀವು 3 ಮಂದಿ ಕೂಡಿ ಹೆಜ್ಜೆ ಬಡ್ದಾಟ್ ನಾ ಬಡದ್ನಿ ಅಂದ್ರೆ ಸ್ಟೇಜ್ ವಾಂಕ ಆಗ್ತೈತಿ ಯಾಕೆ ಸುಮ್ಮನೆ ನಾನು ಕೂಡ ಬಿದ್ದಿದ್ದಿ ಹುದಲಕ್ಕ ನಮ್ಮ ಏನಾಕವ ತಾಳ ಹೌದ್ರಿ ಸೂರ ಪಿಟ್ಟೆ. ಪಿಟೇರಿ ಹೌದು ಹೌದು ಸಂಗೀತ ಮತ್ತು ಶಾಸ್ತ್ರ ಪದ್ಧತಿ ಕ್ಲಾಸಿಕಲ್ ಹೌದು ಹೌದ್ರಿ ಅವೆಲ್ಲ ಭಾಷೆ ಅಷ್ಟು ತಾಳಗಳು ಡತ್ತಿಗಳು ಭಾಷೆ ತೋರಿಸ್ತೀವಿ ಹಾ ಹಾ ಮನಿ ಹತ್ರ ಬರ್ತೇನು ನಾನೇ ಒಂದು ಬೇಕಾದ್ರೆ ಬರ್ತೀನಿ ಸ್ವಲ್ಪ ಭಾಷೆ ಈಗ ಹೆಂಗೈತಿ ಹೇಳೇನ್ರಿ ಹೆಣ್ಮಗಳ ಈಗ ತಂದಿರ್ತಾರ ನೋಡ್ರಿ ಹಾ ಹಾ ಬರ್ತಾವ ಕರಿ ಈಗ ಹೆಂಗೈತಿ ಆ ನಾಟಕದಾಗ ಒಂದು ಹೆಂಗಸನ ಪಾತ್ರ ಮಾಡ್ಲಕ್ ತಂದಿರಲ್ಲನ ಅವ್ರ ಶಾಸ್ತ್ರಿ ಹೇಳೋರು ಅವ್ರ ಭಕ್ತಿ ಸಾರ ಮಾಡೋರು ಅವ್ರಿಗೆ ಎಲ್ಲ ಮಾಡ್ತಿರ್ತಾರ ಪದ್ಧತಿ ಸಮಾಧಾನದಿಂದ ಹೆಂಗಸ ಒಂದು ಇರ್ತೈತಿ ನೋಡ್ರಿ ಒಳಗೆ ಕುಣಿದಾಡ್ಲಾಕ ಹಂಗೆ ಇದು ಸುಮ್ಮ ಕುಣಿದಾಡಿ ಹೋಗ್ಲಾಕ ಇದು ಮತ್ತೆ ಸುತ್ತ ಆಗೋದು ನಮ್ಮ ಕೈಯಾಗ ಹಾ ಹಾ ಅದಕ್ಕೆ ಏನು ಹೇಳ್ತಾರ ಕವಿಗಳು ದಂಡನ್ ದಂಡನ್ ಡಬ್ಬ ಬಡ್ದು ಟಂಟುನ್ ಟಂಟುನ್ ಕುಡಿಯ ಬ್ಯಾಡ್ರಿ ಹಾ ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜಂಬ ರಗಡ್ ನಿನ್ನಂತವ ಆಗಿ ಹೋಗ್ಯಾವ ನೀ ಈಗ ಕುಡ್ಲತ್ತಿದಿ 4-5 ವರ್ಷ ಆತ ಹಿಂದೆ ಆಗ್ಯಾವ ಕರೆ ಅವತ್ರದೇನು ಹೆಸರು ಉಳ್ದಿಲ್ಲ ನಮ್ಮ ಉಳ್ದೈತಿ ನೋಡಿ ನಮ್ಮ ಹರದೇಶದವ್ರು ಲಕ್ಷ್ಮಣಂದ ಅದು ಯಾವ ನಮ್ಮ ಮಶಿಕನಲ್ಲ ಯಾಕೆ ಅವ್ರು ಕುಣಿದಾಡ್ಯಾರ ಅಂತ ಹೇಳಿ ಉಳ್ದೈತೇನ ನಮ್ಮ ಸಿದ್ದಾಪುರ ಹೌದು ಹೌದ್ರಿ ನಮ್ಮ ಕಣ್ಣಿ ಅವರು ಎಂತ ಅವ್ರ ಕೂಡ ಏನು ಹೆಂಗಸರ ಇದ್ದಿದ್ದಿಲ್ಲ ಹಾಡು ಈ ಕಡೆ ಮಂಗಳೂರು ಏನು ಹೇಳ್ತೀಯ ಇತಿಹಾಸ್ರಿ ಏ ಢನ್ 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 ಡಪ್ಪ ಬಡದು ಟಂಟುನ್ ಟಂಟುನ ಕುಣಿಯ ಬ್ಯಾಡ್ರೆ ಹುಡುಗಿ ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜಂಬ ಹೌದು ಭಾಳ ಮಂದಿ ತೋರಿಸಿ ಹೋಗ್ಯಾರ ಇಂಥ ಜಂಬ ವಿಷ ಪರಮನ ಕರ್ಕೊಂಡು ಯಾವ ಶಿವ ಸಾಂಬ ನಮ್ಮ ಸಾಂಬನ ಬುಡಕ ಬಂದ ಡೋಗ್ಯಾಳ ನಿಮ್ಮ ಜಗಮ್ಮ ಅದಕ್ಕೆ ಏನು ಕೇಳ್ತಾ ಇದ್ದಾಳ ಅಂಶದನ ಹೆಣ್ಮಗಳು ಏನ್ ಕೇಳ್ತಾರಿ ಏನು ಮನುಷ್ಯ ಸತ್ತ ಬಳಕ 3 ದಿವಸನ ಕೂಳಿ ಇಡ್ತಾರ ಹೌದ್ ಏನು ಕುಂಬಿ ಮ್ಯಾಗ ಇಡ್ತಾರ ಇಡ್ತಾರಲ್ರಿ ಜೀವಾತ್ಮ ಅಂತೂ ಹೋಗಿರ್ತದ ಹೋಗಿರ್ತದ್ರಿ ಮತ್ತೇನು ಐತಿ ಶರೀರ ಏನೈತಿ ಇದು ಮಣ್ಣ ಪಾಲಾಗಿರ್ತದ ಮಣ್ಣ ಪಾಲಾಗಿರ್ತದ ಅವಾಗ ಅಲ್ಲಿ ಬಂದು ಏನು ಉಂಟೈತಿ ಅಂತ ಕೇಳ್ತಾಳೆ ಹೆಣ್ಮಗಳ ಆಶಾ ಅನ್ನಂತದ ಏನ್ ಅದಲ್ಲ ಮಾಸ್ತರ ಜೀವ ಈ ದೇಹದಾಗ ನೀ ಸಾಯಿಗಿಂತ ಮೊದಲು ಏನು ಜೀವ ಮತ್ ದೇಹ ಇತ್ತು ನೋಡು ಹೌದ್ ನೀ ಏನು ಆಸೆ ಮಾಡಿದಿ ನೋಡು ಹೌದ್ ಆಸೆಗೆ ಹೋಗಿ ಮುಟ್ತೈತಿ ಅದ ಜೀವಾತ್ಮಾಗ ಮುಟ್ಟಂಗಿಲ್ಲ ಜೀವಾತ್ಮ ಅಮರವಾಗ್ಯದನ ಅಂತ ಹೇಳ್ತಾರ ಹೌದ್ ಹೌದ್ರಿ ಜನನೂ ಮರಣ ಇಲ್ಲ 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 ಅವ ಅಖಂಡ ದ್ವೈತ ಪರಮಾತ್ಮ ಅದಾನ ಆತ್ಮ ಅದನ್ನ ಅಂತ ಹೇಳ್ತಾರ ಹೌದ್ರಿ ಅದಕ್ಕೆ ಎಲ್ಲ ಏನು ನೀ ಆಶಾ ಮಾಡಿದೆಯಲ್ಲ ಆಸೆಗೆ ಹೋಗಿ ಮುಟ್ಟೈತಿ ಅದು. ಆಶಾ ಅನ್ನಂತದ ಇನ್ನ ಉಳಿದಿರ್ತದ ಆಸೆ ಉಳಿದಿರ್ತೈತಿ ಹೆಂಗ್ ಅದ್ರಾಗ. ಉಳಿದಿರ್ತದ ಅಂದ್ರ ಮಾಸ್ತರ ಹೆಂಗ್ರಿಪ್ಪ ಈ ದೇಹದೊಳಗಿನ ಜೀವಾತ್ಮ ಕಡ್ಯಾಕಾಗಿರ್ತಾನ ಹೌದಲ್ಲ ದಡ್ಡ ಬಾವಡಿ ಬಿದ್ದಿರ್ತದ ಬರೇ ಶರೀರ ಶರೀರ ಖಾಲಿ ಬಿದ್ದಿರ್ತದ
ಶರೀರ ಖಾಲೇ ಬಿದ್ದಿರ್ತದ. ಹೌದು ಹೌದ್ರಿ. ವಿದ್ಯಾಶ್ರೀ ಹೇಳ್ತಾಳೆ, ಏ ನನ್ನ ರಾಜ ಏನು ಹಾದಿನಿ, ಏನು ಹೇಳಿ ಹಾದಿ ನನಗೆ ನನ್ನ ರಾಜ. ಹಾ ಹಾ ಬರೇ ಶರೀರಕ್ಕ ನೀ ರಾಜ ಅಂತೇಳಿ ಹೇಳ್ತಿ, ಅಲ್ಲಿಲ್ಲವ ರಾಜ. ರಾಜ ಹೋಗ್ಯ, ರಾಜ ಕಡೆಯಕ್ಕಾಗನ ಅವನ ಸ್ಥಾನಕ್ಕೆ ಹೋಗ್ಯಾನವ. ಅದಕ್ಕೆ ಜೀವಾತ್ಮ ಶರೀರದೊಳಗಿನ ಹೊರಗೆ ಹೋಗ್ಯಾನ. ಹೌದಲ್ರಿ. ಆದ್ರ ಅಷ್ಟು ಅವಯೋಗಗಳ ಬಂದಾಗ ಒಳಗೆ ಹೋಗ್ಬೇಕಾದ್ರೆ ಪರ್ಮಿಷನ್ ಇಲ್ಲ. ಏನೇನು ಇಲ್ಲ. ಇದು 13 ದಿವಸ ಆಗುತ್ತಾನ ಜೀವಾತ್ಮ. ಹಾ ಹಾ ಬರೇ ತಿರುಗುತ್ತಾನ. ಎಲ್ಲಿ ಹೋಗಿ ಏನು ಧನ್ನ ಮಾಡಿರ್ತೀರಲ್ಲ, ಹೌದು ಹೌದ್ರಿ, ಅಲ್ಲಿಗೆ ಹೋಗುದು ಬರೋದು 13 ದಿವಸ ಆಯ್ತಂದ್ರೆ ಚಿತ್ರಗುಪ್ತ ಇದ್ರದ್ದು ಪಾಪ ಪುಣ್ಯದ ಲೆಕ್ಕ ವಿಚಾರ ಮಾಡಿ ಮತ್ತು ಪುಣ್ಯದ ಫಲ ಇತ್ತಂದ್ರೆ ನಿನಗೆ ಮತ್ತ ಮಾನವ ಜನ್ಮನೆ ಹಾಕಿ ಕಳಿಸ್ತಾನ. ಹಿಂಗ ಶಾಸ್ತ್ರ ಹೇಳ್ತದ. ನೀ ಮಾಡಿದಂತ ಕರ್ಮಗಳನ್ನು ಕರ್ಮ ಧರ್ಮ ಎರಡೂ ವಿಚಾರ ಮಾಡಿ ಅದಕ್ಕೆ ಹೇಳ್ತಾಳ ಮಾಸ್ತರ್ ಹೆಣ್ಮಗಳ. ಏನ್ ಹೇಳ್ತಾರಿ? ಏನು ತೀರ್ಕೊಂಡ ಬಳಕ ಹಾ ಏನು ಕುಕ್ಮ ಹಾಕ್ತಾರು, ಮ್ಯಾಗ ವಿಭೂತಿ ಮಾಡ್ತಾರು, ಚಿತ್ರ ಮೂಡ್ತದ. ಹೌದು, ಹೋಗಿ ಮತ್ತೆ ಪಕ್ಷಿ ಆತಂದ್ರ ಪಕ್ಷಿ ಆಗ್ತದ ಅಂತ ಹೇಳ್ತಾರ. ಹಾ ಹಾ ಇವೆಲ್ಲ ಬಿಡ್ರಿ, ಗೊಲ್ಲತ್ತ ಹೆಂಗ್ರಿ? ಅದು ಹಂಗಿಲ್ಲ. ಅವು ಏನು ಹಿಂದಕ್ಕೆ ಮಂದಿ ಮಾಡ್ಕೊತ ಮಾಡ್ಕೊತ ಬಂದಾರ ಅಂತ ಹೇಳಿ. ಈಗ ಮನುಷ್ಯ ಸತ್ತ ಮೇಲೆ ಏನಾಗ್ತದ? ಒಂದು ನಾಯಿಯಾಗಿ ಹುಟ್ಟಬೇಕಾಗಿದ್ರೆ ಆ ನಾಯಿಗೆ ಯಾವ ಕರ್ಮ ಮಾಡಬೇಕು, ಹಿಂದಿನ ಸಂಸ್ಕಾರದಾಗ ಏನು ಉಳಿದದ ಆ ಪುಣ್ಯ ಅದಕ್ಕೆ ಜೋಡಿ ಮಾಡ್ತಾರೆ. ಜೋಡಿ ಮಾಡಿ ಆ ನಾಯಿ ಜನ್ಮ ಬರ್ತದೆ. ಹೌದ್ರಿ. ಅದು ಹಂಗಿಲ್ಲ. ಆ ಪಾದ ಮುಡಿತದ ಅದಾಗಿ ಹುಟ್ಟದ, ಈ ಪಾದ ಮುಡಿತ ಅದಾಗ ಇದು ತಪ್ಪಾಗ್ತದ. ಯಾವ ಗ್ರಂಥದೊಳಗೂ ಲೆಕ್ಕ ಇಲ್ಲ ಇಂಥ ಮಾತಾಡಲಿಲ್ಲ. ಅದಕ್ಕೇನು ಹೇಳ್ತಾರ? ಈಗ ನೋಡ್ರಿ, ಮನುಷ್ಯ ಸತ್ತ ಬಳಿಕ ಏನಾಗ್ತದ? ಸತ್ತ ಜೀವ ಆತ್ಮಂತ ಕಡೆಗೆ ಆಗಿರ್ತಾನಲ್ಲ, ಹೋಗಿರ್ತಾನ. ಮತ್ತು 3 ದಿನದ ಮೇಲೆ ನಾಯಿ ಆಗಲಿ ಮನುಷ್ಯ ಆಗಲಿ ದನ ಆಗಲಿ ಯಾವಾಗಲಿ ಯಾವ್ದೋ ಇರ್ಲಿ 3 ದಿನದ ಮೇಲೆ ಉಬ್ತದಲ್ರಿ. ಅದರ ಜೀವನೇ ಇರಂಗಿಲ್ಲ. ಅದು ಯಾಕೆ ಉಬ್ತದ? ಹಾ ಹಾ ಅದು ಏನಿರ್ತದೆ? ಏನು ಇಂಥದ್ದು ಬೇಕಲ್ಲ? ಇಟ್ಟಿಟ್ಟು ಕೇಳೋಣ. ಏನು ಕೇಳ್ತೀರಿ? ಪಂಚಕರಣ ಅಭ್ಯಾಸ ಹೆಚ್ಚಿಗೆ ಮಾಡ್ದಾಗ ಯಾಕೆ ಉಬ್ತೈತಿ ಅಂತ ಕೇಳ್ತೀರಿ? ಯಾಕೆ ಉಬ್ತದ? ಅದ್ರ ಯಾವ ವಾಯು ಇರ್ತೈತಿ? ಹಾ ಹಾ ಏ ಶಕ್ತಿ ಮೇಲೆ ಭಕ್ತಿ ಇಟ್ಟು ಮುಕ್ತಿ ಯಾರ ಹೊಂದಿಲ್ಲ ತಂಗಿ. ಮನಸ್ಸಿನಂತೆ ಇರತಾನ ನಮ್ಮ ಮಹಾದೇವ. ಹೌದು, ಮನಸ್ಸಿನಂತೆ ಇರತಾನ ನಮ್ಮ ಮಹಾದೇವ. ಸ್ವರ್ಗ ಮೂರ್ತಿ ಪಾತಾಳ ಸರ್ವಜಾವ ರಾಶಿಯೋಳು. ಸಾಸ್ವಿ ಕಾಳಡ ಸಂದ ಇಲ್ಲ ತುಂಬಿ ತುಳುಕಾವ. ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಾಮ ಶಿವ. ಮೊದಲಿನ ಓಂಕಾರ ವಸ್ತು ನಮ್ಮ ಓ ನಾಮ ಶಿವ. ಮಾಡ್ಲಾರ್ದಿರಂಗ ಗಾಡಿ ಕೋಸಿನ ಅವಂಗ ಕೇಟಾನ, ಅವಂಗ ಕೇಟಾನ. ತಿರುಗಿ ಬಿದ್ರ ಕ್ಷಣದಾಗೆ ಸೂಟಾನು, ಕ್ಷಣದಾಗೆ ಸೂಟಾನು. ತಿರುಗಿ ಬಿದ್ರ ಕ್ಷಣದಾಗೆ ಸೂಟಾನು, ಹವಾದ ಸೂಟಾನು. ತನ್ನಲಿದ್ದ ಗರ್ವ ಆಗುವುದು ಹರುವ. ಬೇಡಿದಂಗ ವರುವ ಕಂಡಂಗೆ ಪಾಠ, ಕಂಡಂಗೆ ಪಾಠ. ತಿರುಗಿ ಬಿದ್ರ ಯಾತಕ್ಕೆ ಇಟ್ಟಾನು, ಯಾತಕ್ಕೆ ಇಟ್ಟಾನು. ತಿರುಗಿ ಬಿದ್ರ ಯಾತಕ್ಕೆ ಇಟ್ಟಾನು, ಯಾತಕ್ಕೆ ಇಟ್ಟಾನು. ನಾ ಯಾರು ನೀ ಯಾರು ಭೇದಿಲ್ಲ ನೋಡ ಹುಡುಗಿ.
ಯಾವ ಒಳ್ಳೆ ಕಲಾವಂತರಾದಂಥವ್ರು ಸೋಮನಾಥನ್ನ ಅಜನಾಳ ಸಾಕಿನ ಅಜನಾಳ ಇವರು ಕೂಡ ಏನೋ 101 ರೂಪಾಯಿ ಕಲಾ ಆಶೀರ್ವಾದ ಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ಭಗವಂತ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡಲಿಂದ ಹಣವನ್ನು ಸ್ವೀಕರಿಸ್ತಾ ಇದ್ದೀವಿ. ಹೌದೌದು. ನಾ ಯಾರು ನೀ ಯಾರು ಭೇದಿಲ್ಲ ನೋಡ ತಂಗಿ ನಡು ನೀರಾಗ ನಿಂತಂಗ ಕಂಬ ಹೌದು ನಡು ನೀರಾಗ ನಿಂತಂಗ ಕಂಬ ಮಾಡಿ ಪುಣ್ಯ ಅಷ್ಟಿಗೆಲ್ಲ ಅನ್ನ ಹಾಕಿ ಅವಿಷ ಪರಮನ ಕರ್ಕೊಂಡು ಯಾವ ಶಿವ ಸಾಂಬ ನಮ್ಮ ಸಾಂಬನ ಬುಡಕ ಬಂದ ಡೋಗ್ಯಾಳ ಜಗದಂಬ. ಪ್ರಪಂಚದ ಔಡಂಬರಿ ಇದು ತುಂಬಿದ ಹೊಳಿಯಂತೆ ಧಾಟುದೇಕ ಬೇಕ ಕುಂಬಳಕಾಯಿ ಅಂತೇರಿ ಹೌದು ಧಾಟುದಕ ಬೇಕ ಕುಂಬಳಕಾಯಿ ಅಂತೇರಿ ನಂಬಿಗೆಂಬು ಕುಂಬಳಕಾಯಿ ಸಂಗಡಿ ಚಲೋ ಇದ್ರ ಸಾಕು ಅಂಬಿಗಾರ ಬೇಕ ನೋಡ ನಿನ್ನ ಸಂಗತಿರಿ ಈಸ ಬರ್ತದಂತ ಸುಳ್ಯಾಗ ಸಿಕ್ಕ ಸತ್ಯ ಹುಚ್ಚ ಪ್ಯಾರಿ ಈಸ ಬರ್ತದಂತ ಸುಳ್ಯಾಗ ಸಿಕ್ಕ ಸತ್ಯ ಹುಚ್ಚ ಪ್ಯಾರಿ. ಭಕ್ತಿ ಎಂಬು ನಾವೇರಿ ಮುಕ್ತಿ ತಳಕ ಹೋಗಬೇಕಾದ್ರ ಶಾಂತ ತತ್ವ ಬೇಕ ನೋಡ ನಿನ್ನ ಅಂತೀರಿ ಹುಡುಗಿ ಶಾಂತ ತತ್ವ ಬೇಕ ನೋಡ ನಿನ್ನ ಅಂತೀರಿ ಹುಚ್ಚಿ ನಾರಿ ಸ್ವಚ್ಛ ಇಲ್ಲದೆ ನಾವಿನ್ಯಾಗ ಏರಿಗೀರಿ ನಿನ್ನ ಕಾಲ ಎಲ್ಲರಿಗೆ ಬಿದ್ದಿತ್ತ ಝೋಲಿ ಮೊದಲ ನೀರು ಹೊಡೆಸಿ ಕೋರ ನಮ್ಮ ಅಮ್ಮ್ಯಾನ ಕೈಲಿ ಮೊದಲ ನೀರು ಹೊಡೆಸಿ ಕೋರ ನಮ್ಮ ಅಮ್ಮ್ಯಾನ ಕೈಲಿ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಕವಿಗಳು? ಏನ್ ಹೇಳ್ತಾರಪ್ಪ? ಭಕ್ತಿ ಎಂಬು ನಾವೇರಿ ಮುಕ್ತಿ ತಳಕ್ ಹೋಗ್ಬೇಕಾದ್ರ ಏನ್ ಕೇಳ್ತಾರೋ ಶಾಂತ ತತ್ವ ಬೇಕು ನಿನ್ನ ಅಂತೇರಿ. ಹೌದಲ್ಲ? ಇದು ಕಟ್ಟಿಗೆದಕ್ಕೆ ನಾವಿಗೆ ನಾವು ಅಂದಿಲ್ಲ. ಹೌದಲ್ರಿ? ಭಕ್ತಿಗೆ ಅಂದಾರ. ಭಕ್ತಿಗೆ ಅಂದಾರ. ಭಕ್ತಿ ಬೇಕು. ಹೌದ್ ಹೌದಲ್ಲ? ಭಕ್ತಿ ಎಂಬ ನಾಮ ಏರಿ ಮುಕ್ತಿ. ಮುಕ್ತಿ ಅಂದ್ರೆ ಈ ಜನ ಸಾಕಪ್ಪ ಬೇಡ್ಕೊಲಾಕ ಪರಮಾತ್ಮ ಬೇಡ್ಕೊಳಕ ಏನಾಗ್ತದ? ಅಲ್ಲಿ ಹೋಗ್ಬೇಕಂತ ಹೋಗ್ಬೇಕಾಗ್ತದ. ದಾಟಿ ಹೋಗ್ಬೇಕಲ್ಲ. ಸಾಗರ ದಾಟಿ ಹೋಗಬೇಕು. ಮುಕ್ತಿ ತನಕ ಹೋಗ್ಬೇಕಾದ್ರೆ ಶಾಂತತ್ವ ಬೇಕು. ಏನು ಶಾಂತ ತತ್ವ ಬೇಕಂತ ಹೇಳ್ತಾರ. ಶಾಂತಿ, ಕ್ಷಮೆ, ದಮೆ, ಶಾಂತಿ, ತಿತಿಕ್ಷಾ. ಹೌದ್ ಹೌದ್ರಿ. ಇವೆಲ್ಲ 5 ಸಂಪತ್ತಿಗಳು ಇದ್ದಪ್ಪ ಅಂತಂದ್ರೆ ಅವ್ನಿಗೆ ಸಮಾಧಾನ ಶಾಂತಿ ಸಿಗ್ತು. ಅವ್ನು ಸಮಾಧಾನ ಶಾಂತಿ ಮುಕ್ತಿಗೆ ಹೊಂದುತ್ತಾನ. ಅವನು ಮುಕ್ತಿ ಸೇರಿ ಹೌದು ಹೌದು. ಹಾ, ನಾವು ಏರಿ ಮುಕ್ತಿ ಸ್ಥಳಗೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಶಾಂತತ್ವ ಬೇಕ ತಂಗಿ. ನಿನ್ನ ಅಂತೀರಿ ಹುಚ್ಚಿನಾರಿ ಸ್ವಚ್ಛ ಇಲ್ಲೇ ನಾವಿನಾಗ ಏರಿಗಿರಿ ನಿನ್ನ ಕಾಲಾಗ ಎಲ್ಲರಿಗೆ ಬಿದ್ದಿದ್ದ ಧೂರಿ ಅದನ್ನ ನೀರು ಹೊಡಿಸಿ ಹೊರ ಅಂಬಿಗಾರನ ಕೈಲಿ. ಏನು ಅಂಬಿಗಾರ ನೀರು ಹೊಡಸ್ಕೋ ಅಂತ ಹೇಳ್ತಾರ. ನೀರ್ ಯಾಕೆ ಹೊಡಿತಾನವ? ಹಾ ಹಾ, ಯಾತ್ರ ಸಂಬಂಧ ಹೊಡಿತಾನತ್ರಿ. ನಿನ್ನಲ್ಲಿ ಏನು ಪಾಪ ಐತಿ? ಹೌದ್ರಿ ಅವರಲ್ಲಿ. ಇಲ್ಲ ನಿನಗೆ ನೀರು ಹೊಡಿಲ್ಲ ಅಂದ್ರೆ ನಿನಗೆ ಹಂಗೆ ತಗೊಂಡು ಆದ್ರೆ ನಾನು ಡಬ್ಬ ಹಾಕ್ತದೆ. ಹೌದಲ್ಲ? ಮುಡ್ಚೆಟ್ ಗಡಿಗೆ ಐತದ ಮುಂಜಾನೆ ನೀರು. ನನಗೊಂದು ಸಂಶಯ ಮಾಸ್ತರ. ಹೆಂಗ್ರಿ? ಗಂಗಾನು ಹೆಣ್ಣೆ, ಹೌದಲ್ರಿ? ಈ ವಿದ್ಯಾಶ್ರೀನು ಹೆಣ್ಣೆ, ಹೌದು ಹೌದು. ನಾವನೊಳಗ್ ಕುತ್ತಕ್ಕಿನೂ ಹೆಣ್ಣೆ. ಹೌದು. ಅದಕ್ಕ ಹೆಂಗ ಅಂಬಿಗ ನೀರು ಹಾಕದ ಮೇಲೆ ನಾವು ಸಾಗ್ತೈತಲ್ರಿ? ಮತ್ ನೀನು ಹೆಣ್ಣೆ ಆಕಿನೂ ಹೆಣ್ಣೆ, ನೀನು ಕರ್ಕೋಬೇಕಾಗಿತ್ತಲ್ಲ. ಹಾ
ಯಾಕೆ ನೀರು ಹೊಡೆಸ್ಕೊಂಡೈತ್ರಿ? ಹೌದಲ್ಲ, ಮತ್ತೆ ಯಾವ ಕರ್ಮದ ಜನ್ಮದ ಕರ್ಮ ಬೇಕದಕ್ಕೆ? ಹಾ 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 ಯಾವ ಜನ್ಮದ ಕರ್ಮಕ್ಕಾಗಿ ನಿನಗೆ ಈ ಶಿಕ್ಷೆ ಬತ್ತು ಬೇಕಲ್ರಿ? ಅದು ಯಾಕೆ ಆಕೆನು ಹೆಣ್ಣ, ಈಗ ನಾನು ಹೆಣ್ಣದಳಕಿ. ಹೌದು ಹೌದು. ನೀ ಅಲ್ಲ, ಹೌದಲ್ಲ? ನೀ ಅಣ್ಣ ಅಲ್ಲ, ಆಕೆ ಹೆಣ್ಣ, ಅಕ್ಕಿ ಹೆಣ್ಣ. ಹಂಗ ಹೆಣ್ಣ, ಹೌದು. ನೀ ಅಲ್ಲ. ಈಗ ಯಾರತ್ರಿ ನೀವು? ನಾನು ಮಾನವೇ ಅಲ್ಲ ನೀ. ಹೆಣ್ಮ ಈಕಿ ಬಂದಾಳ ಇಲ್ಲಿ, ಇವ್ರು ಯಾರು? ಇದಕ್ಕೆ ಇವು ಕೆಟ್ಟ ಗುಣ ಅದ ಮುಗಿಸ್ಬೇಕಂತೇಳಿ ಹಾ ಆಕೆ ಇರ್ತತಿ. ಆಕೆ ಇರ್ತೈತಿ. ಅದಕ್ಕೆ ಅಂಬಿಗಾರ ಕೃಪಾ ಆಗ್ತದೆ. ಯಾರು ಅಂಬಿಗಾರ ಅಂದ್ರೆ ಏನು? ಪರಮಾತ್ಮ. ಪರಮಾತ್ಮನ ಕೃಪಾ ಆಗ್ತದೆ. ನಿನ್ನ ಹೆಣ್ಣ ನಿನ್ನ ಕರ್ಕೋವಲ್ತ, ನೀರು ಹೊಡೆದಾಗ ಕರ್ಕೋತೈತಿ ನೀನು. ಹೌದು. ನಿನ್ನ ಡೈರೆಕ್ಟ್ ಹೋಗಿ ಕೂತಂದ್ರ ಅದ್ರಾಗ ಇದ್ದವ್ರು ಸುದ್ಕ ಡಬ್ಬ ಆಗ್ತಾರ ಅಂತ ಹೇಳ್ತಾರ ಕವಿಗಳು. ಹೇಳ್ತಾರಲ್ರಿಪ್ಪ. ಮಾಡ್ಕೋಬೇಡ. ಹಾ ಹಾ ಹಂಗೇನು ಇನ್ನು ಮಾಡಲ್ಲ ಹೇಳ್ಬೇಕು. ಹಾ ಹೋಲ್ರಿ. ಹಿಂಗೈತಿ ಅಂಬಿಗನ ತಳ ಕಂಡೆನು ತಳ ಆದಿ ಝಳ ಝಳ ಅವನ ಕರ್ಮದಲ್ಲಿ, ಅವನ ಕರ್ಮದಲ್ಲಿ ಮುಕ್ತಿ ಬೇಡ ಅವನ ಚರಣದಲ್ಲಿ, ಅವನ ಚರಣದಲ್ಲಿ. ಅದಕ್ಕೆ ಮತ್ತೇನು ಹೇಳ್ತಾಳೆ ಹೆಣ್ಮಗಳು? ಏನಾದ್ರಪ್ಪ? ಯಾವ ಪ್ರಕಾರವಾಗಿ ನೋಡ್ರಿ, ಚಂದ್ರಾಮಗ ಏನೋ ಕುಷ್ಠರೋಗ ಹತ್ತಿತ್ತು. ಹತ್ತಿದಾಗ ಮ್ಯಾಗ ಜಡ್ಯಾಗ ಗಂಗಾನ ಇಟ್ಕೊಂಡಾನಂತ ಹೇಳ್ತಾಳೆ. ನಮ್ಮ ನಾವು ಕೊಟ್ಟು ಮಾತ ಇದು ಇದು ಅಲ್ಲ. ಹೆಂಗ್ರಿಪ್ಪ? ಜೋ ಕವಿ ದೇಖಾ ಓ ರವಿ ನ ದೇಖಾ ನೀವು. ಹೌದ್ ಹೌದ್ರಿ. ಏನ್ ಕವಿ ಕಂಡಾನ ಆ ಸೂರ್ಯ ಸಹಿತ ನೋಡಿಲ್ಲ ಅನ್ನೋ ಅರ್ಥದ. ಅರ್ಥದ ಈಕಿ ಬ್ಯಾರೆ ತಿಳ್ಕೊಂಡಾಳ್ರಿ. ಅಂತವ ಕವಿ ತಿಳಿದು ಎರಡು ಕತ್ತಲ ಬೆಳಕ ವಿಚಾರ ಮಾಡಿ ಕವಿ ಮಾಡ್ಯಾನ. ಮಾಡ್ಯಾನು. ಅದಕ್ಕೆ ಅಂತವ್ರಿಗೆ ಬಟ್ಟಾಕೊಂಡು ಬರಂಗಿಲ್ಲ. ಈಗ ಯಾಕೆ ಅದು ನಾವು ಬಂದಿದೀವು. ಹಾ ಹಾ ಅವಿಬ್ರು ಕಲ್ತಾರಲ್ಲ ಅಂತ ಹೇಳ್ತಾಳ. ಭಾಳ ಶಾನೆ ಅದ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಐತಿ? ಅದಕ್ಕೆ ಏನು ಹೇಳ್ಬೇಕಾಗೈತಿ? ಇವ್ರು ಯಾತ್ರ ಸಂಬಂಧ ಆಗಿ ಚಂದ್ರಾಮಗ್ ಶಿಕ್ಷೆ ಬಂದೈತಿ. ಅದನ್ನ ಕೇಳಾಕಿ ಹೇಳ್ಬೇಕ್ರಲ್ಲ. ಅಕ್ಕಿನೇ ಹೇಳ್ತಾಳ. ಹಿಂಗೈತಿ ಅಂಬಿಗನ ಖಳ ಆದಿ ಝಳ ಝಳ ನೋಡಿ ಕೋರ ನೀನು ಅವನ ಕರ್ಣದಲ್ಲಿ, ಅವನ ಕರ್ಣದಲ್ಲಿ ಮುಕ್ತಿ ಬೇಡ ಅವನ ಚರಣದಲ್ಲಿ, ಅವನ ಚರಣದಲ್ಲಿ. ನನ್ನ ಮಾಡು ಕವಿಗಳ ಅಕ್ಷರ ಜೇವಾಳ ಓಣಿಸಿದಂಗ ಹವಳ ಬೆಲಿ ಎಲ್ಲ ಗುರು ಭೋಗೇಶ್ವರನ ಕೊರಲಲ್ಲಿ ಹವದು ಕೊರಲಲ್ಲಿ ಗುರು ಭೋಗೇಶ್ವರನ ಕೊರಲಲ್ಲಿ ಹವದ ಕೊರಲ ಕಂದ ಕಲ್ಲನ ಬಂದು ಹೇಳತಾನೋ, ಹಾಡಿ ಹೇಳಿ ವಾದ ಸಭ ತುಂಬ. ಹೌದು, ಹಾಡಿ ಹೇಳಿ ವಾದ ಸಭ ತುಂಬ. ಮಾಡಿ ಪುನಃ ಅಷ್ಟಿಗೆಲ್ಲ ಅನ್ನ ಹಾಕಿ ಅವಿಷ ಪರಮಾನ ಕರ್ಕೊಂಡು ಯಾವ ಶಿವ ಸಾಂಬ ನಮ್ಮ ಸಾಮನ ಬುಡಕ ಬಂದ ಡೊಗ್ಯಾಳಿ ಅವರ ಜಗದಂಬ.
ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಘರತಿ ಹರೇ ಮಾಬಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಗರತಿ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಘರತಿ ಹರೇ ಮಾಬಿನಾಗ ಹರ್ಕೊಂಡು ಹೋಗಬೇಡವ ಹಿಡ್ಕೋವತ್ತಿ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಗರತಿ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ 12 ವರ್ಷ ದಾಟಿ ಹರಿಯಕ್ಕ ಬಂದು ನೆರತು ನೀನು ಕೊಂದೆ ಹರಿದಿದೆ ಹಳ್ಳ ನಿಂತಿದೆ ತೀರ್ಥ ಇದಕ್ಕ ಏನ ಅಂತೆ ಆ ಊರ ದೂರ ಆಯ್ತು ಈ ಊರ ಸನಿ ಆಯ್ತು ಆ ಊರ ದೂರ ಆಯ್ತು ಈ ಊರ ಸನಿ ಆಯ್ತು ಗುದುಮುರಗೆ ಸಂತೆ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಗರತಿ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ 12 ವರ್ಷ ಬಂದಿದೆ ಬಾರಸು ತಂದಿದೆ ತೋರಸು ಹೊಂದಿಕೊಂಡನೇತೆ ಅಂದದಾಗತದ ಮುಂದ ದಿನ ಇಲ್ಲ ನಂದು ಎಂತರೇತೆ ಒಂದಕ್ಕೆ ಹಣ್ಣೊಂದ ನೂರೊಂದ ಬಂದಿಸು ಒಂದಕ್ಕೆ ಹಣ್ಣೊಂದ ನೂರೊಂದ ಬಂದು ಇದೇ ಮುಂದಿನ ಬೋತೆ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಗರತಿ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಕವಿಗಳು ಏನಂತ್ರಿಪ್ಪ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಈ ಜಗತ್ತಿನಲ್ಲಿ ಈ ಪಂಚಮುಹೂರ್ತ ಶರೀರದಲ್ಲಿ ಹೌದಲ್ರಿ ಇದಕ್ಕ ಅಧ್ಯಾತ್ಮ ಅಂತಾರೆ ಅಧ್ಯಾತ್ಮ ಅಂತಾರ ಅಧ್ಯಾತ್ಮ ಅಭ್ಯಾಸ ತತ್ವಜ್ಞಾನ ಎಷ್ಟು ಬಲ್ಲಕ್ಯದ ನೋಡು ಯಾರಿಗ್ರಿ ಹಾ ಈಗ ಬಾಳ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚಿದ್ರೆ ಏನ್ ಹರಿದೈತಿ ಹಾ ಹಾ ಮತ್ತ ಮುಚ್ಚುದು ಏನೈತಿ ಬರಬರಿ ಐತಲ್ರಿ ಮತ್ ಮುಂದೆ ಏನಂದ್ರಿ ಬಂದಿದೆ 12 ವರ್ಷ ದಾಟಿ ಹರಿಯಕ ಬಂದು ನೆರತು ನೀನು ಕುಂತಿದಿ ಹೌದು ಇದಕ್ಕೆ ಹಿಡ್ಕೊಂಡು ನಾನು ಇದಕ್ಕೆ ಬಿಟ್ಟಿಲ್ಲ ಮತ್ತೆ ಬಿಟ್ಟಿಲ್ರಿ ಮುಂದೆ ಏನಂತಾರ ಏನು 12 ವರ್ಷ ದಾಟಿ ಹರಿಯಕ ಬಂದು ನೆರತು ನೀನು ಕುಂತಿ ಹರಿದಿದೆ ಹಳ್ಳ ನಿಂತಿತ್ತು ತೀರ್ಥ ಇದಕ್ಕ ಏನ ಅಂತಿ ಯಾವ್ದು ಹಳ್ಳಾಗ ಹರಿದದ ಯಾವ್ದು ತೀರ್ಥಾಗಿ ಉಳಿದದ ಇದು ಪಂಚಮಹಾಭೂತ ಶರೀರದಲ್ಲಿ ತೋರಿಸ್ಬೇಕು ಹೌದ್ರಿಪ್ಪ ಮುಂದೆ ಏನಂತಾರ ಅದಕ್ಕೆ ಏನ್ ಹೇಳ್ತಾರ ಹರಿದಿದೆ ಹಚ್ಚು ತೆರೆದಿದೆ ಮೂಚು ಹರಿದಿದೆ ಹಚ್ಚು ತೆರೆದಿದೆ ಮೂಚು ನಿನಗಂತೀನಿ ಘರತಿ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಗರತಿ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಸಿರಿಗೆ ಚಾರನೆ ಕುಬಸಕ ಬಾರನೆ ಬಳಿ ಬಂಗಾರ ಜಾತಿ ಸರಗಿಲ್ಲ ಸೀರಿ ಸಾತ ವಾರಿಯದ ಚಾಜ ಕ್ಯಾಂಗ ಬರತೆ 300 ವಜ ಆಗುತ್ತಾನ 300 ವಜ ಆಗುತ್ತಾನ ಹನೆಯಲ್ಲಿಂದ ತರತೆ ಹರೇ ಮಾಪಿನಾಗ ಹರ್ಕೊಂಡು ಹಿಡ್ಕೋವತ್ತಿ ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ಹರಿದಿದೆ ಹಚ್ಚು ತೆರೆದಿದೆ ಮುಚ್ಚು ನಿನಗಂತೀನಿ ಗರತಿ ಹರೇ ಮಾಪಿನಾಗ ಹರ್ಕೊಂಡು ಹೋಗ್ಬೇಡ ಹಿಡ್ಕೋ ಇದೇನಂದ್ರಿ ಏನ್ ಹೇಳ್ತಾರ್ರಿ ಸೀರಿಗೆ ಚಾರಣೆ ಕುಬಸಕ ಬಾರನೆ ಕುಬುಸ ಎಲ್ಲ ಕೊಡಿ ಹಿಂಗೊಂದು ಚೋಟಿ ಹಿಂಗೊಂದು ಮಳ ಇರ್ತತಿ ಹೌದಲ್ರಿ ಅದಕ್ಕೆ ಬಾರಾಣಿ ಹೌದ್ ಅದಕ್ಕೆ ಬಾರಾನೆ ಅಂತ ಹೇಳ್ತಾರ ಮತ್ತ ಸೀರೆ ಉದ್ದಿರ್ತತಿ ಅಲ್ಲ ಭಾಳ ಎಷ್ಟ್ ಇರ್ತೈತ್ರಿ 9 ವಾರ ಇರ್ತಾವ 8 ವಾರ ಇರ್ತಾವ ಅದಕ್ಕೆ ಚಾರಣೆ ಅದಕ್ಕೆ ಚಾರಣೆ ಅಂದ್ರೆ ಇದಕ್ಕೆ ಬಾರಣೆ ಅದಕ್ಕೆ ಚಾರಣೆ ನಿಮ್ಗೆ ಗೊತ್ತಿಲ್ಲೇನ್ರಿ ಎಲ್ಲಿದ ತುಸು ಇರ್ತೈತ್ಲಿ ಅಲ್ಲೇ ರೇಟ್ ಹೆಚ್ಚೈತ್ರಿ ಈಗ ಅದಕ್ಕೆ ಜ್ಞಾನಿಗಳು ಏನಂತಾರ ಹೆಂಗ್ ಹೇಳ್ತಾರಿಪ್ಪ ಸೀರೆ ಅಂದ್ರೆ ಯಾತಕಂದಾರ ಕುಬುಸ್ ಅಂದ್ರೆ ಯಾತಕಂದಾರ ಜ್ಞಾನಿಗಳು ಯಾಕಂದಾರತ್ರಿ ಇದು
ಪಂಚಮಭೂತದಲ್ಲಿ ತೋರಿಸ್ಬೇಕು. ಹೌದ್ ಹೌದಲ್ರಿ. ಈ ಶರೀರ ಬಿಟ್ಟು ಬಿಡುಗಡೆ ಆಗ್ಲಿಕ್ಕೆ ಮೇಲಿಲ್ಲ. ಇಲ್ಲ ಇಲ್ಲ ಏನಾರ ಬಾಯಿ ಮಾತಾಡ ಖರೆ ಹಾಕಿನ ಅಂದ್ರೆ ಇಲ್ಲ ಇಲ್ಲ ಆಗುದಿಲ್ಲ. ಲೇಖಿ ಪ್ರಕಾರವಾಗಿ ತತ್ವದ ಅನುಸಾರವಾಗಿ ಉತ್ತರ ಕೊಡ್ಬೇಕಾಕೈತಿ. ಉತ್ತರ ಕೊಡ್ಬೇಕಾಗ್ತದ. ಇದು ಆಗಲ್ಲ ಅವ್ರ ಕೈಲಿ. ಹಾ ಅಧ್ಯಾತ್ಮ ಬಂದ್ರೆ ಹುಡುಗಾಡಿ ಮಾತೇನು. ಅದಕ್ಕೆ ಮುಂದೆ ನೀವ್ ಹೆಂಗ್ ಹೇಳ್ತೀರಿ ನೋಡೋಣ್ರಲ್ಲ, ಬರ್ತಾರೆ ಇನ್ನ ಟೈಮ್ ಐತ್ರಿ. ಅದಕ್ಕೆ ಮುಂದೆ ಏನ್ ಹೇಳ್ತಾರು? ಏನ್ ಹೇಳ್ತಾರ್ರಿ? ಏ ಆಸೆ ನೀಗುತನ ವಿಷಯ ನೀಗುದಿಲ್ಲ, ನಾಶಾಗಿ ನೀ ಹೋಗತಿ. ವಿಶ್ವದೋಳು ಅಂದೆ ವಾಡಿ ಈಶಾಗ ಶಿರ ಎಂದು ಭಾಗತಿ. ಏ ಉಸ್ತಾದ್ ಗೈ ಬಿಷಾನ ಚರಣಕ ಹೊಂದು, ಉಸ್ತಾದ್ ಗೈ ಬಿಷಾನ ಚರಣಕ ಹೊಂದು ಭವಬಂಧನ ನೀಗ್ತಿ. ಹರೇ ಬಾಪಿನಾಗ ಹರಕೊಂಡು ಬೇಡ ಭಗದ ನಿಡುಕುವತ್ತಿ. ಹರದಿದೆ ಹಚ್ಚು ತೆರೆದಿದೆ ಮುಚ್ಚು, ಹರದಿದೆ ಹಚ್ಚು ತೆರೆದಿದೆ ಮುಚ್ಚು, ನಿನಗಂತೆ ನಿಗರತಿ. ಹರೇ ಬಾಪಿನಾಗ ಹರಕೊಂಡು ಬೇಡ ಭಗದ ನಿಡುಕುವತ್ತಿ. ಅದಕ್ಕೆ ಮತ್ತೆ ಗುರುಗಳು ಹೇಳಿದ ಪ್ರಕಾರವಾಗಿ ಯಾವ್ದು ಹಾಡ್ಬೇಕಾಗ್ಯದ್ರಿ? ಯಾಕಂದ್ರೆ ಟೈಮ್ ಆಗೈತಿ. ಯಾವ ಸಿದ್ಧಲಿಂಗನೊಂದು ಖ್ಯಾಲಿ ಹಾಡಿ ಅವ್ರಿಗೆ ನಾವು ನಂಬರ್ ಕೊಡ್ಬೇಕಾಗ್ಯದ. ಹಿಂಗ ಸಿದ್ಧಲಿಂಗನ ಅಂತವರು, ಸಿದ್ಧಲಿಂಗನ ಅಂತವರು ಶುದ್ಧ ಗುರುಗಳ ಇರಬೇಕಿಂತವರು. ಸಿದ್ಧಲಿಂಗನ ಅಂತವರು ಶುದ್ಧ ಗುರುಗಳ ಇರಬೇಕಿಂತವರು. ಸಿದ್ಧಲಿಂಗನಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಸಿದ್ಧಲಿಂಗನಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಜನಸಿ ಬಂದ್ರು ಕಕ್ಕಳ ಮೇಲಿ ಊರಲ್ಲಿ, ಜನನಿ ನಾಗಮ್ಮ ಜನಕ ಲಚ್ಚಾನ್ ಪರಲ್ಲಿ. ಜನಸಿ ಬಂದ್ರು ಕಕ್ಕಳ ಮೇಲಿ ಊರಲ್ಲಿ, ಜನನಿ ನಾಗಮ್ಮ ಜನಕ ಲಚ್ಚಾನ್ ಪರಲ್ಲಿ. ಶಂಕರ್ಲಿಂಗ ಬಂತ ನಾಳ ಇವರ ಶಿಷ್ಯರಾಗಿ, ಶಂಕರ್ಲಿಂಗ ಬಂತ ನಾಳ ಇವರ ಶಿಷ್ಯರ ಕಿಂಕರ ಭಕ್ತಿಲೆ ಧೋಡ್ಕೊಂಡವರು ಶುದ್ಧ ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಸಿಗದ ಶೈಲಿ ಹೋದ್ರು ಕಮರಿ ಮಠದಲ್ಲಿ. ಸಂಸಾರ ತ್ಯಾಗ ಮಾಡಿ ಸಣ್ಣ ವಯದಲ್ಲಿ ಸಿರಿಸೈಲಿ ಹೋದರು ಕಮರಿ ಮಠದಲ್ಲಿ. ಮರಲಿಲ್ಲ ಚಾನಕ ಬಂದು ಸ್ನಾನ ಗಳಿಸಿಕೊಂಡ್ರು, ಮರಲಿಲ್ಲ ಚಾನಕ ಬಂದು ಸ್ನಾನ ಗಳಿಸಿಕೊಂಡ್ರು ಸಿದ್ಧನಾಮನ ಪಡೆದವರು. ಸಿದ್ಧಲಿಂಗನಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಸಿದ್ಧಲಿಂಗನಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಸಿದ್ಧಲಿಂಗನ ಅಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಸಿದ್ಧಲಿಂಗನ ಅಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಸಿದ್ಧಲಿಂಗನಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಮನೆ ಹಾಕುದಿತ್ತು ಮಡಿ ತಡವಾಳದಲ್ಲಿ, ಅಗ್ನಿ ಹಾಯಿದಿತ್ತು ಲಚ್ಚಾನದಲ್ಲಿ. ಮನೆ ಹಾಕುದಿತ್ತು ಮಡಿ ತಡವಾಳದಲ್ಲಿ, ಅಗ್ನಿ ಹಾಯಿದಿತ್ತು ಲಚ್ಚಾನದಲ್ಲಿ. ಅಗ್ನಿ ತಯಾರಾಯ್ತು ಸಿದ್ಧಲಿಂಗ ಬರಲಿಲ್ಲ, ಅಗ್ನಿ ತಯಾರಾಯ್ತು ಸಿದ್ಧಲಿಂಗ ಬರಲಿಲ್ಲ. ದಾರಿ ನೋಡುತ್ತಿದ್ರು ಲಚ್ಚಾನದವರು ಶುದ್ಧ ಇರಬೇಕೆಂತವರು. ಸಿದ್ಧಲಿಂಗನಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಸಿದ್ಧಲಿಂಗನಂತವರು ಶುದ್ಧ ಗುರುಗಳ ಇರಬೇಕೆಂತವರು. ಕೆಟ್ಟ ಭಾವನ ಹುಟ್ಟಿ ಸಾವುಕಾರನಲ್ಲಿ, ಬಿಟ್ಟ ಹೋಗ್ಬೇಡ ಮನಿ ಹಾಕುವುದಿಲ್ಲಿ. ಕೆಟ್ಟ ಭಾವನ ಹುಟ್ಟಿ ಸಾವುಕಾರನಲ್ಲಿ, ಬಿಟ್ಟ ಹೋಗ್ಬೇಡ ಮನಿ ಹಾಕುವುದಿಲ್ಲಿ. ಗಟ್ಟಿ ಸಾವುಕಾರ ಬಾಗಲಾಗ ಕೂತುಕೊಂಡ, ಗಟ್ಟಿ ಸಾವುಕಾರ ಬಾಗಲಾಗ ಕೂತುಕೊಂಡ.
ಅಗ್ನಿ ಹಾಯ್ದ್ರು ಸಿದ್ಧಲಿಂಗ ಎಲ್ಲಿ? ವರ್ಣನೆ ತೀರುವುದಿಲ್ಲ ಒಂದೇ ನಾಲ್ಗಿಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ ವರ್ಣನೆ ತೀರುವುದಿಲ್ಲ ಒಂದೇ ನಾಲ್ಗಿಲಿ ಸಾವಿರಾರು ಸ್ಥಾನ ಗಳಿಸಿ ಭಾರತದಲ್ಲಿ ಬುದ್ರು ಕಂದೆವಾಡಿ ಉಸ್ತಾದ್ ಗೈ ಬಿಷ ಬುದ್ರು ಕಂದೆವಾಡಿ ಉಸ್ತಾದ್ ಗೈ ಬಿಷ ಸಿದ್ಧಲಿಂಗನ ಚರಣಕ್ಕ ಭಾಗಿದರು ಶುದ್ಧ ಇರಬೇಕೆಂತವರು ಸಿದ್ಧಲಿಂಗನ ಅಂತವರು ಶುದ್ಧ ಗುರುಗಳ ಇರಬೇಕೆಂತವರು ಸಿದ್ಧಲಿಂಗನ ಅಂತವರು ಶುದ್ಧ ಇರಬೇಕು